ಬಡವರ ಭಾರತ ವಿಶೇಷ ಚರ್ಚೆಗೆ ಸ್ವಾಗತ. ನಾನು ಲಕ್ಷ್ಮಣ್ ಹೂಗಾರ್. ಭಾರತ ಅಂದರೆ ಬಹಳ ದೊಡ್ಡ ಶ್ರೀಮಂತ ಪರಂಪರೆ, ಅದರದೇ ಆದಂಥ ಇತಿಹಾಸ. ಇವತ್ತು ಭಾರತ ಇಡೀ ಪ್ರಪಂಚಕ್ಕೆ ಒಂದು ಹೊಸ ಮೆಸೇಜನ್ನು ಕೊಡ್ತಾ ಇದೆ. ಅದು IT ಇರ್ಬೋದು, BT ಇರ್ಬೋದು, ಜ್ಞಾನಾಧಾರಿತ ಶಿಕ್ಷಣ ಇರ್ಬೋದು, ಇಸ್ರೋ ಇರ್ಬೋದು, ಹೀಗೆ ಅನೇಕ ಕ್ಷೇತ್ರಗಳಲ್ಲಿ ಭಾರತ ತನ್ನದೇ ಆದಂಥ ಒಂದು ಮೈಲುಗಲ್ಲನ್ನಿಟ್ಟಿದೆ. ಅದ್ರ ಜೊತೆಗೇ ಭಾರತ ಬಡವರ ಭಾರತ ಕೂಡ ಆಗಿದೆ. ಇದರಲ್ಲೂ ಕೂಡ ಒಂದು ಮೈಲುಗಲ್ಲು ಸ್ಥಾಪಿಸ್ತಾ ಇದೆ. ಅಂದರೆ ಭಾರತದ ಒಟ್ಟು ಜನಸಂಖ್ಯೆ ಏನು 125 ಕೋಟಿ ಇದ್ದರೆ, ಇಡೀ ಭಾರತದ ಶ್ರೀಮಂತಿಕೆ ಏನಿದೆ, ಒಟ್ಟು ನಮ್ಮ ಸಂಪತ್ತಿದೆ 58% ಸಂಪತ್ತು ಕೇವಲ 1% ಜನರ ಕೈಲಿದೆ. ಅಂದರೆ ಒಂದು 58 ಜನ ಏನು ಈ ದೇಶದ ಅತ್ಯಂತ ಶ್ರೀಮಂತರಿದ್ದಾರೆ. ಆ ಶ್ರೀಮಂತರು ಇಡೀ ಭಾರತದ 60% ಆಸ್ತಿ ಸಂಪತ್ತಿನ ವಾರಸುದಾರಾಗಿ. ಅಂದರೆ ಭಾರತ ಎಷ್ಟು ದೊಡ್ಡ ಪ್ರಮಾಣದಲ್ಲಿ ತನ್ನ ಉಜ್ವಲ ಭವಿಷ್ಯವನ್ನು ಜನರ ಮುಂದೆ, ದೇಶದ ಮುಂದೆ, ಪ್ರಪಂಚದ ಮುಂದೆ ಇಡ್ತಾ ಇದೆ. ಇದನ್ನು ಬೇರೆ ಯಾರು ಹೇಳಿದ್ದಲ್ಲ. ಪ್ರತಿ ವರ್ಷ ಕೂಡ ಆಕ್ಸ್ಫಾಮ್ ಅನ್ನುವಂಥ ಒಂದು ಸರ್ಕಾರೇತರ ಸಂಸ್ಥೆಗಳ ಒಂದು ಕೂಟ ಅದು ಪ್ರತಿ ವರ್ಷ ಕೂಡ ಇಂಥದ್ದೊಂದು ವರದಿಯನ್ನು ಬಯಲುಗೊಳಿಸುತ್ತೆ. ಸೊ ಅಂಥದ್ದೇ ವರದಿ ಈ ಸಲ ಕೂಡ ಅದು ಬಯಲುಗೊಳಿಸಿದೆ, ಬೆತ್ತಲುಗೊಳಿಸಿದೆ. ಇವತ್ತಿಂದ ಸ್ವಿಟ್ಜರ್ಲ್ಯಾಂಡಿನ ಡಾವೋಸ್ನಲ್ಲಿ ವಿಶ್ವ ಆರ್ಥಿಕ ವೇದಿಕೆಯ ಒಂದು ಸಮಿಟ್ ಕೂಡ ಶುರುವಾಗಿದೆ. ಸೊ ಈ ಒಂದು ವರದಿಯನ್ನು ನೋಡೋದೇ ಆದರೆ ಭಾರತದಲ್ಲಿ ಬಡವರು ಮತ್ತು ಶ್ರೀಮಂತರ ಮಧ್ಯೆ ಅಗಾಧವಾದ, ಅಂದರೆ ಭೂಮಿ ಆಕಾಶದಷ್ಟೇ ಅಂತರ. ಶ್ರೀಮಂತರು ಏನು ಕಳೆದ ಬಾರಿ 1 ಲಕ್ಷ ಸಂಪಾದನೆ ಮಾಡಿದ್ರು, ಅವರು 2 ಲಕ್ಷ ಆಗಿದೆ. ಕಳೆದ ಬಾರಿ 100 ರೂಪಾಯಿಯನ್ನು ಸಂಪಾದನೆ ಮಾಡಿದಂಥ ಭಾರತದ ಬಡವ ಇವತ್ತು 100 ರೂಪಾಯಿಗಿಂತ ಕಮ್ಮಿ ಸಂಪಾದನೆ ಮಾಡ್ತಕ್ಕಂಥ ಒಂದು ಸ್ಥಿತಿ ಭಾರತದಲ್ಲಿದೆ. ಸೊ ಹಾಗಾಗಿನೇ ನರೇಂದ್ರ ಮೋದಿ ಅವರು ಏನು ಭಾರತದ 6ನೇಯ ವಿಷ್ಣುವಿನ ಅವತಾರ ಅಂತ ಹೇಳಿ ಬಿಂಬಿಸಲಾಗ್ತಾ ಇದೆ. ಈ ದೇಶದ ಏನು ಹಣೆ ಬರವನ್ನೇ ಬದಲಾವಣೆ ಮಾಡ್ತಕ್ಕಂಥ ಒಂದು ಶಕ್ತಿ ಈ ದೇಶದ ಪ್ರಧಾನಿಗಳಿದೆ ಅಂತ ಹೇಳ್ತಾ ಇದ್ರು. ಚುನಾವಣೆ ಮೊದಲು ಕೂಡ ಅನೇಕ ಭಾಷಣಗಳನ್ನು ಮಾಡಿದ್ರು, ನಂತರವೂ ಕೂಡ ಬಹಳ ತುಂಬ ಓತಪ್ರೋತವಾದಂಥ ಭಾಷಣಗಳನ್ನು ಮಾಡ್ತಾ ಇದ್ರು. ಬಡತನವನ್ನು ನಿರ್ಮೂಲನೆ ಮಾಡೋದೇ ಒಂದು ಗುರಿ. ಮೊನ್ನೆ ಅಷ್ಟು ಉತ್ತರ ಪ್ರದೇಶ ಚುನಾವಣೆ ಮುರ್ದಾಬಾದ್ನಲ್ಲಿ ಕೂಡ ಭಾಷಣ ಮಾಡಿದ್ರು. ಉತ್ತರ ಪ್ರದೇಶದ ಬಡತನವನ್ನು ನಿರ್ಮೂಲನೆ ಮಾಡ್ತೀನಿ, ಅದಕ್ಕಾಗಿ ನಾನು ಇಲ್ಲಿ ಬಂದೀನಿ ಅಂತ ಹೇಳಿದ್ರು. ಅಂದರೆ ಕಳೆದ 40 ರಿಂದ 70 ವರ್ಷ ಏನಿದೆ ಒಟ್ಟು ಸ್ವಾತಂತ್ರ್ಯ ನಂತರ ಇಲ್ಲಿಯವರು ಕೂಡ ಬಡತನ ನಿರ್ಮೂಲನೆ ಯೋಜನೆಗಳು ಜಾರಿ ಆದವಾ ಅಥವಾ ಬಡವರ ನಿರ್ಮೂಲನೆ ಯೋಜನೆಗಳು ಜಾರಿ ಆಗಿದೆ ಅನ್ನೋ ಅನುಮಾನಗಳು ಕಾಡ್ತದೆ. ಸೊ ಆ ಕಾರಣಕ್ಕಾಗಿ ಇವತ್ತು ಈ ಚರ್ಚೆಯನ್ನು ನಾನು ಕೈಗೆತ್ತಿಕೊಳ್ತಾ ಇದ್ದೇನೆ. ಇದು ಬಹಳಷ್ಟು ಗಂಭೀರವಾದಂಥದ್ದು. ಯಾಕಂತಂದರೆ ಇದರ ವಿಚಾರಗಳಿದಾವಲ್ಲ, ಇದು ಬಹಳ ನೇರವಾಗಿ ಜನರಿಗೆ ಸಂಬಂಧಪಟ್ಟಂಥದ್ದು. ಆದರೆ ಈ ಒಂದು ಬಡವರ ಭಾರತ ಇದೆಯಲ್ಲ, ನಿಜವಾಗ್ಲೂ ಕೂಡ ಅದು ಭಾರತದಲ್ಲಿ ಜನ ಇದ್ದಾರೆ, ಆದರೆ ಬಡವರಾಗಿದ್ದಾರೆ. ಆದರೆ ಭಾರತ ದೇಶ ಬಡತನದಿಂದ ಕೂಡಿಲ್ಲ. ಅದರದ್ದು ಶ್ರೀಮಂತಿಕೆ ಬೇರೆ ಬೇರೆ ರೀತಿ ಇದ್ದರೂ ಕೂಡ ಇಲ್ಲಿ ಆರ್ಥಿಕವಾಗಿ, ಸಾಮಾಜಿಕವಾಗಿ ಜಾತಿಯಿಂದ ಬಡವರೇ ಜಾಸ್ತಿ ಇರೋದ್ರಿಂದ ಅದು ಮತ್ತೊಮ್ಮೆ ಎದ್ದು ಕಾಣ್ತಾ ಇದೆ ಆಕ್ಸ್ಫಾಮ್ ರಿಪೋರ್ಟ್ನಿಂದ. ಸೊ ಆ ಕಾರಣಕ್ಕಾಗಿ ಚರ್ಚೆಯನ್ನು ಕೈಗೆತ್ತಿಕೊಳ್ತಾ ಇದ್ದೀನಿ. ಬಡವರ ಭಾರತ. ಇದು ನರೇಂದ್ರ ಮೋದಿ ದೇಶದ ಪ್ರಧಾನಿ ಆಗೋ ಮುನ್ನ ದೇಶದ ವಿವಿಧ ಕಡೆಗಳಲ್ಲಿ ಬಹಳ ಜೋರಾಗಿ, ಬಹಳ ಅದ್ಭುತವಾಗಿ ಜನರನ್ನು ಆಕರ್ಷಣೆ ಮಾಡ್ತಾ ಮಾತಾಡಿದಂಥ ಮಾತುಗಳು. ಆಗಿನ ಪ್ರಧಾನಿ ಏನು ಮನಮೋಹನ್ ಸಿಂಗ್ ಮತ್ತು ಆಗಿನ ವಿತ್ತ ಸಚಿವ ಚಿದಂಬರಂ ವಿರುದ್ಧ ಅವರು ಯಾವ ರೀತಿಯಾದಂಥ ವಾಗ್ದಾಳಿ ನಡೆಸಿದ್ರು, ಹೇಗೆ ನೀವು ಬಡತನವನ್ನು ನಿರ್ಮೂಲನೆ ಮಾಡ್ತೀರಿ, ನಮ್ಮ ರೂಪಾಯಿ ಅಮೆರಿಕದ ಡಾಲರ್ ಮುಂದೆ ಯಾವ ರೀತಿಯಾಗಿ ಬಿದ್ದು ಹೋಗ್ತಾ ಇದೆ, ಈ ದೇಶದ ಆರ್ಥಿಕತೆ ಯಾವ ದಿಕ್ಕಿನಲ್ಲಿ ಸಾಗಿದೆ, ಬಡವರ ಸ್ಥಿತಿ ಏನಾಗ್ತಾ ಇದೆ, ಇದ್ರ ಬಗ್ಗೆ ಮೋದಿಯವರು ಆಗ ಇನ್ನು ಚುನಾವಣೆಯಲ್ಲಿ ಅವರು ದೇಶದ ಮುಂದಿನ BJPಯ ಪ್ರಧಾನಿ ಅಭ್ಯರ್ಥಿಯಾಗಿದ್ರು, ಭಾಷಣ ಮಾಡಿದ್ರು. ಒಂದ್ಸಲ ನೋಡ್ಕೊಂಬರೋಣ. अनाप शनाप बयानबाजी करके कितने दिन तक सच को ठुकराते रहोगे? भाइयों बहनों, और सारा गुना सोने का है ऐसा कहते हैं. भाइयों बहनों, महंगाई क्यों बढ़ी आपको मालूम है? महंगाई क्यों बढ़ी भाई? भ्रष्टाचार के कारण महंगाई क्यों बढ़ी? ये दिल्ली में एक विद्वान मंत्री बैठे हैं, बड़े विद्वान है, बहुत विद्वान. यानी ऐसा विद्वान तो शायद हिंदुस्तान में कभी पैदा ही नहीं हुआ और आगे भी संभावना नजर नहीं आती है. ऐसे बड़े विद्वान है, बड़े गजब के विद्वान है. उन्होंने क्या कहा मालूम है? उन्होंने कहा कि गरीब पहले सूखी रोटी खाता था, लेकिन अब गरीब 2-2 सब्जी खाता है, इसलिए महंगाई बढ़ गई.
भाइयों बहनों, जिस देश की सरकार में ऐसे मंत्री बैठे हो जो ये कहें कि गरीब अपना पेट भर रहा है इसलिए महंगाई बढ़ रही है, ऐसी सरकार को 1 मिनट चलने नहीं देना चाहिए। 1 मिनट चलने नहीं देना। आप मुझे बताइए भाई, क्या गरीब को सब्जी खाने का हक नहीं है? क्या गरीब सब्जी खाए तो गुनाह करता है? क्या गरीब ने सब्जी खाई इसलिए महंगाई बढ़ी? ये क्या बोल रहे हैं जी? और ये इतना कहते हैं, हमारे प्रधानमंत्री जी बहुत बड़े अर्थशास्त्री हैं, विद्वान हैं। उन्होंने कहा, प्लानिंग कमीशन के वो चेयरमैन हैं, उन्होंने कहा कि अगर आप रोज के 26 रुपया खर्च करते हो तो आप अमीर हो। ये सुनिए भैया, हमारे देश के प्रधानमंत्री हमें कह रहे हैं कि अगर आप 26 रुपये से ज्यादा खर्च करते हो तो आप अमीर हो, आप गरीब की परिभाषा में नहीं आते हो। आप मुझे बताइए भैया, 26 रुपया एक रोज में खर्च करने वाला अमीर है क्या? 26 रुपये में 2 कप चाय आती है क्या? अरे 26 रुपये में 300 ग्राम प्याज नहीं आता है प्रधानमंत्री जी। 26 रुपये में 300 ग्राम प्याज नहीं आता है, और आपकी सरकार कहती है कि 26 रुपया खर्च कर सकने वाला व्यक्ति गरीब नहीं हो सकता है। जिनकी यही इनकी ಇದು ಆಗ ಮೋದಿಯವರು ಚುನಾವಣಾ ಅಂಗಳದಲ್ಲಿ ನಿಂತು ಮಾತಾಡಿದ್ದ ಮಾತುಗಳು. ಯಾಕಂತಂದ್ರೆ ಈಗ ಯಾವ ನರೇಂದ್ರ ಮೋದಿಯವರು ಈ ದೇಶದ BPL ಬಿಲೋ ಪಾವರ್ಟಿ ಲೈನ್ ಬಡತನ ರೇಖೆಗಿಂತ ಕೆಳಗಿರೋರನ್ನ ಯಾವ ರೀತಿ ಗುರುತಿಸಬೇಕಂತ ಹೇಳಿದಾಗ ಸುರೇಶ್ ತೆಂಡೂಲ್ಕರ್ ಅನ್ನುವಂಥ ಒಬ್ಬ ಆರ್ಥಿಕ ತಜ್ಞ ಅವಾಗ ಹೇಳಿದ್ರು 27 ರೂಪಾಯಿಗಿಂತ ಯಾರು ಕಮ್ಮಿ ಖರ್ಚು ಮಾಡ್ತಾರೆ ಪ್ರತಿ ದಿವಸ ಎಲ್ಲಿ ಹಳ್ಳಿಯಲ್ಲಿ, ಹಾಗೆ 33 ರೂಪಾಯಿ ಯಾರು ನಗರ ಪ್ರದೇಶಗಳಲ್ಲಿ ಕಮ್ಮಿ ಖರ್ಚು ಮಾಡ್ತಾರೆ ಅದನ್ನ ನಾವು ಬಡವರಂತ ಪರಿಗಣಿಸ್ತೀವಿ. ಇದನ್ನ ಮೋದಿಯವರು ಬಹಳ ದೊಡ್ಡ ಪ್ರಮಾಣದಲ್ಲಿ ಟೀಕೆ ಮಾಡಿದ್ರು. ಹಂಗಾದ್ರೆ 30 ರೂಪಾಯಿ ಮೇಲೆ ಖರ್ಚು ಮಾಡೋರಲ್ಲ ಶ್ರೀಮಂತರ ಅಂತ ಹೇಳಿದ್ರು. ಅರೆ ಮೋದಿಜಿ, ಇವತ್ತು ನೀವು ಇದ್ರ ಬದಲಾವಣೆ ಮಾಡಿದಿರಾ? ನಿಜವಾಗ್ಲೂ BPL ನ ಲೈನ್ ಚೇಂಜ್ ಆಗಿದೆಯಾ? ಈಗಲೂ ಕೂಡ ಅದೇ ಇದೆ. ಅಂದ್ರೆ ಆಗೊಂದು ಭಾಷಣ ಈಗೊಂದು ಭಾಷಣ, ಮಾತಿನಲ್ಲಿ ಮಾತ್ರ ಬದಲಾವಣೆ ಹೊರತೋಗಿ ಕೃತಿಯಲ್ಲಿ ಏನೂ ಆಗ್ತಾ ಇಲ್ಲ. ಹಾಗಾಗಿನೇ ಇವತ್ತು ದೇಶದ ಬಡವರ ಸಂಖ್ಯೆ ದಿನೇ ದಿನೇ ಹೆಚ್ಚಾಗ್ತಾ ಇದೆ. ಶ್ರೀಮಂತರು ಅವರ ಏನು ಸಂಪಾದನೆ ಇದೆ, ಅವರ ಆಸ್ತಿ ಇದೆ, ಅದು ಡಬಲ್ ಆಗ್ತಾ ಇದೆ, ತ್ರಿಬಲ್ ಆಗ್ತಾ ಇದೆ, 10 ಪಟ್ಟು 100 ಪಟ್ಟು ಹೆಚ್ಚಾಗ್ತಾ ಇದೆ. ಸೊ ಹಾಗಾಗಿ ಇವತ್ತು ಆಕ್ಸ್ಫಾಮ್ನ ರಿಪೋರ್ಟ್ನ ಪ್ರಕಾರ ಭಾರತದಲ್ಲಿ 8 ಜನ ಅತ್ಯಂತ ಶ್ರೀಮಂತರಿದ್ದಾರೆ. ಅವರು ಈ ದೇಶದ ಬಿಗ್ ರಿಚೆಸ್ಟ್ ಪೀಪಲ್ ಆಫ್ ದಿ ಇಂಡಿಯಾ ಅಂತ ಹೇಳ್ತೀವಿ. 8 ಜನರ ಒಟ್ಟು ಅವರ ಆಸ್ತಿ ಏನಿದೆ, ಅವರ ವೆಲ್ತ್ ಏನಿದೆ, ಅದು ಭಾರತದ 78 ಕೋಟಿ ಜನರ ಸಂಪಾದನೆಗೆ ಸಮ ಇದೆ. 78 ಕೋಟಿ ಜನರ ಸಂಪಾದನೆಗೆ ಈ ಒಂದು 8 ಜನರ ಏನು ಒಂದು ಇದು ಇದೆ ಸಂಪತ್ತು, ಅದು ಈಕ್ವಲ್ ಆಗುತ್ತೆ. ಸೊ ಅವ್ರು ಯಾರು ಒಂದ್ಸಲ 8 ಜನರು ನೋಡ್ಕೊಂಬರೋಣ. ಭಾರತದ ಅತಿ ದೊಡ್ಡ ಶ್ರೀಮಂತರು ಮುಖೇಶ್ ಅಂಬಾನಿ MD ಅವರು, ರಿಲಯನ್ಸ್ನ, ಇವರು 13.3 ಬಿಲಿಯನ್. ನಾನು ಹೇಳ್ಬಿಡ್ತೀನಿ, 1 ಬಿಲಿಯನ್ ಅಂದರೆ 10 ಕೋಟಿ. 10 ಕೋಟಿ 1 ಬಿಲಿಯನ್ಗೆ 19.3 ಬಿಲಿಯನ್ ಅಷ್ಟು ಆಸ್ತಿಯನ್ನು ಇವರು ಶ್ರೀಮಂತರಾಗಿದ್ದಾರೆ. ಹಾಗೆ ದಿಲೀಪ್ ಸಿಂಘ್ವಿ ಸನ್ ಫಾರ್ಮಾಸ್ಯೂಟಿಕಲ್ನ ಸ್ಥಾಪಕ ಅಧ್ಯಕ್ಷರು, ಅವರು 16.7 ಬಿಲಿಯನ್ ಅಷ್ಟು ಅವರ ಸಂಪತ್ತಿದೆ. ಅಜಿಮ್ ಪ್ರೇಮ್ಜಿ ಅಧ್ಯಕ್ಷರು, ಬೆಂಗಳೂರಿನಲ್ಲಿ ವಿಪ್ರೋ, 15 ಬಿಲಿಯನ್ US ಡಾಲರ್ ಅವರು ಸಂಪಾದನೆ, ಅವರ ಒಟ್ಟು ಅವರ ವೆಲ್ತ್ ಶ್ರೀಮಂತಿಕೆ. ಶಿವನ್ ಆಡಾರ್ ಸ್ಥಾಪಕರು HCL, 11.1 ಬಿಲಿಯನ್ ಒಡೆಯರು. ಸೈರಸ್ ಪೂನಾವಾಲಾ ಜೈವಿಕ ಸೆರಮ್ನ ಸ್ಥಾಪಕರು, 8.5 ಬಿಲಿಯನ್ನ ಒಡೆಯರು. ಹಾಗೆಯೇ ಲಕ್ಷ್ಮೀ ಮಿತ್ತಲ್ CEO ಏರ್ ಸೆಲ್ಲರ್ನ ಇವರು ಮುಖ್ಯಸ್ಥರು, 8.4 ಬಿಲಿಯನ್ನ ಒಡೆಯರು. ಉದಯ್ ಕೋಟಕ್ MD ಕೋಟಕ್ ಮಹೀಂದ್ರ, ಇವರು 6.3 ಬಿಲಿಯನ್ನ ವಾರಸುದಾರರು. ಹಾಗೆಯೇ ಕುಮಾರ್ ಮಂಗಳಂ ಬಿರ್ಲಾ MD ಆದಿತ್ಯ ಬಿರ್ಲಾ ಗ್ರೂಪ್ನ ಮುಖ್ಯಸ್ಥರು, 6.1 ಬಿಲಿಯನ್ನ ವಾರಸುದಾರರು. ಸೊ ಇದು ಭಾರತದ ಒಂದು ಶ್ರೀಮಂತರ ಪಟ್ಟಿ ನೋಡ್ತಾ ಇದ್ದೀರಿ. ಇದು ಇನ್ನೂ ಬಹಳಷ್ಟು ಜನ ಇದ್ದಾರೆ. ಇದು ಫೋರ್ಬ್ಸ್ ಇಂಡಿಯಾ ಬೇರೆ ಬೇರೆ ಸಂಸ್ಥೆಗಳು ಮಾಡ್ತಕ್ಕಂಥದ್ದು ಬೇರೆ. ಒಟ್ಟು 54 ಜನ ಆಕ್ಸ್ಫಾಮ್ನ ಪ್ರಕಾರ
ಬಿಲಿಯನರ್ಸ್ಗಳಿದ್ದಾರೆ. ಅಂದರೆ ಇವರ ಎಲ್ಲರ ಆಸ್ತಿಯನ್ನು ತೆಗೆದುಕೊಂಡ್ರೆ ಭಾರತದ 60% ಮೀರುತ್ತೆ. ಅಂದರೆ ಅಷ್ಟರ ಸಂಪತ್ತಿಗೂ ಇವರ 54 ಜನ ಈಕ್ವಲ್ ಆಗ್ತಾರೆ. ಅಂದರೆ ಇಡೀ ಅರ್ಧ ಭಾರತದ ಏನು ಒಂದು ಸಂಪಾದನೆ ಇದೆ ಇವರೇ ಅದರ ಈಕ್ವಲ್ ಆಗಿರೋದ್ರನ್ನು ನೋಡಿದ್ರೆ ನಮ್ಮಲ್ಲಿ ನಿಜವಾದ ಬಡತನ ಮತ್ತು ಶ್ರೀಮಂತಿಕೆ ಮಧ್ಯೆ ಯಾವ ರೀತಿ ಗ್ಯಾಪ್ ಆಗ್ತಾ ಇದೆ ಅದು ನಿಜವಾಗ್ಲೂ ಕಮ್ಮಿ ಆಗಬೇಕು. ನಮ್ಮ ಹಳ್ಳಿಗಳಲ್ಲಿ ಈಗಲೂ ಕೂಡ ಮಾತಾಡ್ತಾರೆ ಬಡವ ನಿಮ್ಮ ಮಡಗದಂಗಿರುವಂತ, ಬಡವನ ಸಿಟ್ಟು ದೌಡೆಗೆ ಮೂಲ ಅಂತ ಹೇಳ್ಬಿಟ್ಟು ವಚನಗಳಲ್ಲೂ ಕೂಡ ಇದೆ. ಏನೋ ನಾನೇನು ಮಾಡಲಿಲ್ಲ ಬಡವನಯ್ಯ ಅಂತ. ಅಂದರೆ ಶ್ರೀಮಂತರಿಗೆ ಮಾತ್ರ ಭಾರತನ, ಬಡವರಿಗೆ ಅಲ್ವಾ ಅನ್ನುವಂಥ ಪ್ರಶ್ನೆ ಈ ವರದಿಯಿಂದ ಕಾಡುತ್ತೆ. ಹಾಗಂತ ಹೇಳಿದ ತಕ್ಷಣ ಭಾರತ ಬಡತನದ ಭಾರತ ಅಲ್ಲ. ಅದು ಬಡತನ ಅನ್ನುವಂಥದ್ದು ಆರ್ಥಿಕವಾಗಿ ಇರ್ಬೋದು, ಆದರೆ ಶ್ರೀಮಂತ ಭಾರತದಲ್ಲಿ ಈ ರೀತಿಯ ಒಂದು ಬಡತನ ತಾರತಮ್ಯ ಇದೆಯಲ್ಲ, ಇದನ್ನು ಇವತ್ತು ಈ ಒಂದು ಸಂಸ್ಥೆ ಹೊರಗೆಡೆಯುವುದೇ. ಸೊ ಇದ್ರ ಬಗ್ಗೆ ಇವತ್ತು ನಮ್ಮನ್ನು ಆಳ್ತಕ್ಕಂಥವ್ರು ಗಂಭೀರವಾಗಿ ಚಿಂತನೆ ಮಾಡಬೇಕಾಗಿದೆ. ನಾನು ಚರ್ಚೆ ಮಾಡ್ತೀನಿ ಜೊತೆಗೆ ಆರ್ಥಿಕ ಅಂತ ಎಸ್ ಆರ್ ಕೇಶವ ಇದ್ದಾರೆ. ಕೇಶವ ನಿಮಗೂ ಸ್ವಾಗತ. ಹಾಗೆ ಲೇಖಕರು ಚಿಂತಕರಂತ ರಘು ನಮ್ಮ ಜೊತೆಗಿದೆ. ರಘು ನಿಮಗೂ ಸ್ವಾಗತ. ಸರ್ ನಾನು ನೇರವಾಗಿ ನಿಮ್ಮಿಂದಲೇ ಶುರು ಮಾಡ್ತೀನಿ. ಭಾರತ ಬಹಳ ರಿಚ್ ಆಗಿದೆ. ಯಾಕಂದ್ರೆ ನಾವು ರಿಚ್ ಅಂದ್ರೆ ಬೇರೆ ಥರ ಹೇಳ್ತಿದ್ವಿ, ನಿಜವಾಗ್ಲೂ ರಿಚ್ ಆಗಿದೆ ಭಾರತ, ನಿಜವಾಗ್ಲೂ ಬಡ ಭಾರತ. ಹೌದು, ಅದು ಒಂದು ಇಂಗ್ಲೀಷಲ್ಲಿ ಹೇಳ್ತಾರೆ ಪುವರ್ ರಿಚ್ ಇಂಡಿಯಾ ಅಂತ. ಯಾಕಂದರೆ ವೆಲ್ತ್ ಇದೆ, ಅದ್ರ ಬಡತನ ಇದೆಯಲ್ಲ ಅಂತ. ಗಾಂಧೀಜಿದು ಒಂದು ಭಾಳ ಹೆಸರಾಂತ ಸ್ಟೇಟ್ಮೆಂಟು ಏನು ಹೇಳಿದರು ಅಂದರೆ, ನನಗೆ ಎಷ್ಟು ಜನ ಬಿಲಿಯನೇರ್ಗಳು ಮಿಲಿಯನೇರ್ಗಳು ಈ ದೇಶದಲ್ಲಿ ಸೃಷ್ಟಿಯಾಗ್ತಾರೆ ಅನ್ನೋದು ಮುಖ್ಯ ಅಲ್ಲ, ಭಾರತ ಹಸಿವು ಮುಕ್ತವೇ, ಬಡತನ ಮುಕ್ತವೇ ಅಂತಕ್ಕಂಥದ್ದು ನನಗೆ ಮುಖ್ಯವೇ ಹೊರತು ಹೊಸದಾಗಿ ಎಷ್ಟು ಜನ ಬಿಲಿಯನೇರ್ ಹುಟ್ಟಿದ್ರು ಅಂತಕ್ಕಂಥದ್ದು ಮುಖ್ಯ ಅಲ್ಲ ಅಂತಕ್ಕಂಥದ್ದು. ನಮಗಿಲ್ಲಿ ಯಾಕಿದು ಆತಂಕದ ವಿಷಯ ಅಂತ ಹೇಳಿದರೆ, ಜಗತ್ತಿನೆಲ್ಲ ಅನೇಕ ದೇಶಗಳಲ್ಲಿ ಇದು ಈ ಅಸಮಾನತೆ ಅಂತಕ್ಕಂಥದ್ದು ಒಂದು ಅಂತಕವನ್ನು ಉಂಟು ಮಾಡ್ತಿದ್ದೇವೆ. ಇದು ದೇಶದಲ್ಲಿ ಮುಂದೆ ಯಾವ ರೀತಿಯ ಗೊಂದಲ ಅನ್ರೆಸ್ಟ್ ಕ್ರಿಯೇಟ್ ಮಾಡ್ಬೋದು ಅಂತಕ್ಕಂಥ ಒಂದು ಸೋಷಿಯೋ ಎಕಾನಮಿಕ್ ಅನಾಲಿಸಿಸ್ ನಡೀತಾ ಇದೆ. ಇದೊಂದು ಸಣ್ಣ ವಿಷಯ ಅಲ್ಲ. ಇದು ಮುಖ್ಯವಾಗಿ ನಮಗೇನು ಸಮಸ್ಯೆ ಅಂತ ಹೇಳಿದರೆ, ಆರ್ಥಿಕತೆ ಬೆಳೀತಾ ಇದೆ, ಬೆಳೆದಿದ್ದು ಹೋಗಿದ್ದೆಲ್ಲಿಗೆ, ಯಾರ ಕೈ ಸೇರ್ತಾ ಇದೆ? 7% GDP ಬೆಳೆದಾಗ ಅದು 7% ಯಾರಿಗೆ ಬೆಳೀತು? 7% ದೇಶದ 7-8% GDP ದೇಶದ ಬೆಳೆದಾಗ 30% ವೆಲ್ತ್ ಜಾಸ್ತಿ ಶ್ರೀಮಂತರದ್ದು ಹೇಗಾಗೋಕ್ಕೆ ಸಾಧ್ಯ? ಜಗತ್ತಿನಾದ್ಯಂತ ಆರ್ಥಿಕತೆ 3% ಬೆಳೆದಾಗ ಶ್ರೀಮಂತರ ಆರ್ಥಿಕ 30% ಹೇಗೆ ಬೆಳೆಯೋದಕ್ಕೆ ಸಾಧ್ಯ ಅಂತ ಹೇಳಿದರೆ, ಈ ಏನು ಬೆಳವಣಿಗೆ ಆಯಿತೋ ಅದು ಒಂದು ಕಡೆ ಕ್ರೋಢೀಕರಿಸ್ತು. ದಪ್ಪ ಇದ್ದವನೇ ದಪ್ಪ ಆದ, ಸಣ್ಣ ಇದ್ದವನು ಸಣ್ಣ ಆದ. ಅದು ಒಂದು ಕತೆ ಹೇಳ್ತಾರೆ. ಈ GB ಶಾ ಅಂತ ಒಬ್ಬ ಕವಿ ಇದ್ದ, ಅವನು GK ಚೆಸ್ಟರ್ಟನ್ ಅಂತ. ಚೆಸ್ಟರ್ಟನ್ನು ತುಂಬ ದಪ್ಪ ಇದ್ದ, GB ಶಾ ಒಣಗಲ್ ಕಡ್ಡಿ ಥರ ಇದ್ದ. ಆ ಶಾನ್ ನೋಡಿ ಚೆಸ್ಟರ್ಟನ್ ಹೇಳ್ತಾನೆ, ಏನು ನೀನು ಒಣಗಿದ ಕಡ್ಡಿ ಥರ ಇದೆಯಾ, ನಿನ್ನ ನೋಡಿದರೆ ಯಾರಾದ್ರು ಇಂಗ್ಲೆಂಡಿಗೆ ಬರಗಾಲ ಬಂದಿದೆ ಅಂತ ತಿಳ್ಕೊಳ್ತಾರೆ ಅಂತ. ಅವನು ಹೇಳ್ತಾನೆ, ನಿಮ್ಮನ್ನು ನೋಡಿದ್ರೆ ಯಾಕೆ ಬಂದಿದೆ ಅಂತಲೂ ಗೊತ್ತಾಗುತ್ತೆ ಅಂತ, ಯಾಕಂದ್ರೆ ನಮ್ಮನ್ನು ನೀವೇ ತಿಂದಿದ್ದೀರಾ ಅಂತ. ಈ ಥರ ಆಗಿ ಕಾನ್ಸಂಟ್ರೇಷನ್ ಆಗ್ತಾ ಇರ್ತಕ್ಕಂಥದ್ದು, ವೆಲ್ತ್ ಕಾನ್ಸಂಟ್ರೇಷನ್ ಆಗ್ತದೆ. ನೀವು ನೋಡಿ, ಬೆಳಗಾಮಲ್ಲಿ 9 ಪೋಸ್ಟ್ಗೆ, ಏನು ಆರ್ಮಿ ಪೋಸ್ಟಿಗೆ 19,000 ಜನ ಸೇರಿದ್ರು, ಲಾಠಿ ಚಾರ್ಜ್ ಮಾಡಬೇಕಾಯ್ತು. ಸೊ ಹಾಗಾಗಿ ಬಡವರಲ್ಲಿ ವಿದ್ಯಾವಂತರು ಏನಿದ್ದಾರೆ ಅದು ಜಾಬ್ಲೆಸ್. ನಮ್ಮ ಭಾರತದ ಎಕಾನಮಿಯ ದೊಡ್ಡ ದುರಂತ ಏನು ಗೊತ್ತಾ? ಒಂದು, ಇನ್ಇಕ್ವಾಲಿಟಿ ಜಾಸ್ತಿ ಆಗ್ತಾ ಇರತಕ್ಕಂಥದ್ದು. ಇನ್ನೊಂದು, ಆರ್ಥಿಕತೆ ಬೆಳೀತಾ ಇದೆ, ಕೆಲಸ ಸಿಗದೆ ಇರತಕ್ಕಂಥದ್ದು. ಇದು ಎರಡು ದುರಂತದ ಈಗ ಟ್ರಿಕಲ್ ಡೌನ್. ಮೊದಲಿಂದ ನಾವು 1991ರಲ್ಲಿ ಎಕಾನಮಿಕ್ ಡೆವಲಪ್ಮೆಂಟ್ ಶುದ್ಧ ಆದಾಗ ಟ್ರಿಕಲ್ ಡೌನ್ ಆಗುತ್ತೆ, ಕೆಳಗೆ ಬೀಳುತ್ತೆ, ಸುರಿಯುತ್ತೆ, ಕೆಳಗೆ ಸುರಿಯಿಲ್ಲ, ಮೇಲಕ್ಕೆ ಹೋಗೋಕೆ ಜಾಸ್ತಿ ಆಯಿತು. ಹಾಗಾಗಿ ವೆಲ್ತ್ ಕಾನ್ಸಂಟ್ರೇಷನ್ ಜಾಸ್ತಿ ಆಯಿತು. ನಾನು ಕೇಶವ ಅವರೇ, ಹಿಂದೆ ದಾದಾಬಾಯಿ ನವರೋಜಿ 1860 ಅಂದರೆ 1861 ಸ್ವಾತಂತ್ರ್ಯಕ್ಕಿಂತ ಮೊದಲು ಅವರು ಈ ಭಾರತದ ಬಡತನ ಯಾವ ಥರ ಅದನ್ನು ಅಳಿತಿದ್ರು ಅಂದ್ರೆ, ಬಡತನ ಅಂತ ಬರ್ತಿರ್ಲಿಲ್ಲ. ನಾವು ವೆಜ್ ಜನ ಒಳ್ಳೆ ರಾಗಿ ರೊಟ್ಟಿ ತಿಂತೀವಿ, ಜೋಳದ ರೊಟ್ಟಿ ತಿಂತೀವಿ, ಪಲ್ಯ ಎಷ್ಟು ಚೆನ್ನಾಗಿ ಊಟ ಮಾಡ್ತೀವಿ, ತರಕಾರಿ ಎಷ್ಟು ತಿಂತೀವಿ, ಹಾಲು, ಮೊಸರು, ಮಜ್ಜಿಗೆ, ಇದನ್ನು ಕೌಂಟ್ ಮಾಡ್ತಿದ್ರು. ಇವತ್ತು ಹೆಂಗಾಗ್ಬಿಟ್ಟಿದೆ ಅಂದರೆ ಪ್ರತಿಯೊಂದು ಕೂಡ ಕೌಂಟ್ ಆಗುತ್ತೆ. ಅವತ್ತು ಸಾರಿಗೆ ಕೌಂಟ್ ಆಗುತ್ತೆ, ಮನೆ ಕೌಂಟ್ ಆಗುತ್ತೆ, ನನ್ನ ಇದು ಇನ್ಕಮ್ ಕೌಂಟ್ ಆಗುತ್ತೆ, ಎಲೆಕ್ಟ್ರಿಸಿಟಿ ಕೌಂಟ್ ಆಗುತ್ತೆ, ಎಜುಕೇಷನ್ ಕೌಂಟ್ ಆಗುತ್ತೆ, ಹೆಲ್ತ್ ಕೌಂಟ್ ಆಗುತ್ತೆ. ನೀವು ಇಷ್ಟೆಲ್ಲ ಇಟ್ಕೊಂಡು ನೀವು ಕೇವಲ ಒಂದು 40 ರೂಪಾಯಿ 30 ರೂಪಾಯಿ ಪರ್ ಡೇ ನೀವು ಖರ್ಚು ಮಾಡೋವನಿಗೆ ನೀವು ಬಿಲೋ ಪಾವರ್ಟಿ ಲೈನ್ ಮೇಲೆ ಹಾಕೋಕ್ಕಾಗತ್ತಾ ಅಂತ. ಅಂದರೆ ನಮ್ಮ ಓವರ್ ಆಲ್ ಯಾರ್ಡಿಸ್ಟಿಕ್ ಏನಿದೆ ಅಂದರೆ, ಭಾರತದಲ್ಲಿ ಬಡವರಿಲ್ಲ ಅಂತ ಹೇಳೋದ್ರ ಮೂಲಕ ಬಡವರ ಪರವಾದಂಥ ಯೋಜನೆಗಳನ್ನು ತೆಗೆದುಹಾಕುವ ಹುನ್ನಾರ ಕೂಡ ಇರ್ಬೋದು ಮೋಸ್ಟ್ಲಿ. ಯಾಕಂದರೆ 90s ಆದಮೇಲೆ ಶುರು ಆಗಿರ್ತಕ್ಕಂಥ ಒಂದು ನೆಗೆಟಿವ್ ಆದಂಥ ಮೈಂಡ್ ಸೆಟ್ ಇದೆ ನಮ್ಮ ಇಂಡಿಯನ್ ಎಕನಾಮಿಕ್ ಏನು ಸ್ವಲ್ಪ ದೊಡ್ಡವರು ಇದಾರಲ್ಲ ಅವ್ರಿಗೇನಂದ್ರೆ ಕಾರ್ಪೊರೇಟ್ ಜಗತ್ತೇ ಭಾರತ, ಡಿಜಿಟಲ್ ಇಂಡಿಯಾನೇ ಭಾರತ, ಬಡತನ ರೇಖೆಗಿಂತ ಇದಾರೆ ಅಂತಂದ್ರೆ ಸೇಮ್ ಆಗುತ್ತೆ. ಅಂದ್ರೆ ಇಂಡಿಯಾಕ್ಕೆ ಒಂಥರ ಅವಮಾನ ಅನ್ನೋ ಥರದ ನಂಬಿಕೆಗಳಿದಾವೆ ಅಂತ. ಬಡವರಿಗೂ ಇರೋದು ಇವಾಗ ಎಲ್ಲವನ್ನೂ ವೆಸ್ಟ್ ಕಡೆಗೆ ನೋಡ್ತೀವಿ ನಾವು, ಎಲ್ಲದಕ್ಕೂ ವೆಸ್ಟ್ ನೋಡ್ತೀವಿ. ಯೋಗ ಬೆಸ್ಟ್ ಅಂದರೆ ಅವಾಗ ಇಲ್ಲಿ ಯೋಗನ ಪ್ರಾಕ್ಟೀಸ್ ಮಾಡ್ತೀವಿ. ಆದರೆ
ಪಾವರ್ಟಿ ಬಂದಾಗ ಮಾತ್ರ ಅವ್ರು ಹೇಳ್ತಾರೆ ಮಿನಿಮಮ್ $2 ಇರಬೇಕು ಅಂತ. 1.9 1.5 ಒಂದಿದೆ ರಿಲೇಟಿವ್ ಮತ್ತೆ ಅಬ್ಸಲ್ಯೂಟ್ ಪಾವರ್ಟಿ ಮಾಡ್ತೀವಿ. ಅವಾಗ ನಾವು ಅಲ್ಲಿ ಹೇಳ್ತೀವಿ ಇಲ್ಲ ನಮಗೆ ಬೇಡ $33 ಸಾಕು, $28 ಸಾಕು ಅಂತೀವಿ. ಇಲ್ಲಿ $2 ಅಂತ ನೀವು ಯಾಕೆ ತಗೋಬಾರ್ದು, ಅವಾಗ ನೀವು ಯಾಕೆ ಇದು ಮಾಡಬಾರ್ದು ಅಂತ. ಬಹುಶಃ ಅವ್ರು ತಗೊಂಡ್ರೆ ಇವರ ಡೊಂಗಿತನಗಳು ಗೊತ್ತಾಗುತ್ತೆ. ನೀವು ಗಮನಿಸಿದ್ರೆ ಇನ್ಇಕ್ವಾಲಿಟಿ ಎಷ್ಟಿದೆ ಅಂತ. ಇವಾಗ ಸಾಮಾನ್ಯವಾಗಿ ಎಲ್ಲ ದೇಶಗಳಲ್ಲೂ ಇನ್ಇಕ್ವಾಲಿಟಿ ಇದೆ, ಅದೇನು ಭಾರತಕ್ಕೆ ಹೊಸಲ್ಲ. ಆದರೆ ನೀವು 91ರಿಂದ 92ರಿಂದ 2003ವರೆಗೂ ಒಂದು ಹ್ಯೂಮನ್ ಡೆವಲಪ್ಮೆಂಟ್ ರಿಪೋರ್ಟ್ಗಿಂತ ಮುಂಚೆನೆ ವರ್ಲ್ಡ್ ಬ್ಯಾಂಕ್ ಅವರು ಒಂದು ವರದಿ ಮಾಡಿದ್ರು ಇನ್ಇಕ್ವಾಲಿಟಿ ಬಗ್ಗೆ. ಅದರ ಆಧಾರದ ಮೇಲೆ ಟಾಪ್ 10% ಜನರ ಹತ್ರ ಅವಾಗ 28.3% ವೆಲ್ತ್ ಇತ್ತು. ಅವಾಗಲೇ ನಾವೆಲ್ಲ ಬಿಟ್ಟಿದ್ವಿ, ಏನಪ್ಪಾ ಟಾಪ್ 40% ಜನರ ಹತ್ರ 80% ವೆಲ್ತ್ ಇದೆಯಲ್ಲ ಅಂತ. ಇವತ್ತಿನ ಇದನ್ನ ವರದಿ ನೋಡಿದ್ರೆ ಇದು ಗೊತ್ತಾಗ್ತದೆ ಎಷ್ಟು ಇನ್ಇಕ್ವಲ್ ಆಗ್ತಾ ಇದೆ. ಇದು ಜಾಗತೀಕರಣ ಆದ ತಕ್ಷಣ ಏನಾಗ್ತಾ ಇದೆ, ಜಾಗತೀಕರಣ ಇನ್ನೂ ಪಸರಿಸ್ತಾ ಇದೆ. ಈಗ ಎಷ್ಟೊಂದು ಅಂತಂದ್ರೆ ಈಗ ಮೊದಲೆಲ್ಲ ನಾವು ಗೋ ರೂರಲ್ ಅಂದ್ರೆ ಏನು ಅಂದ್ರೆ ನೀವು ರೂರಲ್ ಏರಿಯಾ ಡೆವಲಪ್ ಮಾಡೋಕೆ ಅಂತ. ಈ ಗೋ ರೂರಲ್ ಅಂದ್ರೆ ಅಲ್ಲಿನ ಸಂಪತ್ತನ್ನ ಲೂಟಿ ಮಾಡಿ ಅಲ್ಲಿನ ಜನರು ಶೋಷಣೆ ಮಾಡಿ ಇನ್ನೂ ಹೆಚ್ಚು ನೀವು ಅಭಿವೃದ್ಧಿ ಹೊಂದಿ ಅಂತ ನಾವು ಇವ್ರಿಗೆ ಅವಕಾಶ ಕೊಡ್ತಾ ಇರುವಂತದ್ದು. ನಾವು ಯಾವಾಗಲೂ ಗೋ ರೂರಲ್ ಅಂದ್ರೆ ಅಲ್ಲಿನ ಪರ್ಚೇಸಿಂಗ್ ಪವರ್ ಹೆಚ್ಚೋಣ, ಅಲ್ಲಿನ ಪಾವರ್ಟಿ ತೊಲಗಿಸೋಣ, ಅವ್ರಿಗೆ ಇನ್ಕಮ್ ಹೆಚ್ಚೋಣ ಅನ್ನುವಂತ ಒಂದು ಧೋರಣೆ ಈ ಸರ್ಕಾರಕ್ಕಾಗ್ಲಿ ಈ ಒಂದು ಇದೇ ಇಲ್ಲ, ಯಾರಿಗೂ ಮನಸ್ಥಿತಿ ಇಲ್ಲ ಇಲ್ಲಿ. ಏನಂತಂದ್ರೆ ಆ ಜನಕ್ಕೆ ಏನಾದ್ರೂ ನಾವು ಕಲಿಸುವ, ಉದ್ಯೋಗ ಕೊಡುವ, ಅಲ್ಲಿ ಒಂದು ಇಂಡಸ್ಟ್ರಿ ಓಪನ್ ಮಾಡೋಣ, ಅಲ್ಲಿ ಅವ್ರಿಗೆ ಅಗ್ರಿಕಲ್ಚರ್ ನಾವ್ ಯಾವ ಅಂದ್ರೆ ಶ್ರೀಮಂತಿಕೆ ಒಂದೇ ಕಡೆ ಅಕ್ಯುಮುಲೇಟ್ ಆಗ್ತಾ ಇದೆ. ಅದೇ ನಾನು ಏನ್ ಹೇಳ್ತಿದ್ದೀನಿ ಅಂದ್ರೆ ಈಗ ಅಗ್ರಿಕಲ್ಚರ್ ಇಷ್ಟೊಂದು ಡಿಸ್ಟ್ರಿಬ್ಯೂಷನ್ ಇಲ್ಲ ನಮ್ಮಲ್ಲಿ, ಡಿಪೆಂಡೆನ್ಸಿ ಇದೆಯಲ್ವಾ. ಈಗ ಅಗ್ರಿಕಲ್ಚರ್ ಡಿಪೆಂಡೆನ್ಸಿ ಇಷ್ಟೆಲ್ಲ ಡೆವಲಪ್ಮೆಂಟ್ ಆದ್ಮೇಲೂ ನಾವು ಪ್ರತಿ ಇಬ್ಬರಲ್ಲಿ ಒಬ್ರು ಅಗ್ರಿಕಲ್ಚರ್ ಡಿಪೆಂಡೆನ್ಸಿ ಇದೆ. ಆದ್ರೆ ಏನಂದ್ರೆ ಅದಕ್ಕೆ ನಾವು ಇನ್ವೆಸ್ಟ್ ಮಾಡ್ತಿರೋ ದುಡ್ಡೇನಿದೆ ಪಬ್ಲಿಕ್ ಸೆಕ್ಟರ್ ಇಂದ ಇನ್ವೆಸ್ಟ್ ಆಗ್ತಿರುವಂತದ್ದು ತುಂಬಾ ಕಡಿಮೆ. ಎಸ್ ರವಿಕೃಷ್ಣ ಅವರೇ, ಲಂಚಮುಕ್ತ ಕರ್ನಾಟಕದ ವಿಷಯಕ್ಕೆ ರವಿಕೃಷ್ಣ ನಮ್ಮ ಜೊತೆಗೆ ಜಾಯ್ನ್ ಆಗಿದ್ರೆ ಒಂದು ಇಲ್ಲಿ ಪ್ರಶ್ನೆ ಇರ್ತಕ್ಕಂಥದ್ದು, ಇವತ್ತು ಒಂದು HSBC ಒಂದು ರಿಪೋರ್ಟ್ ಕೂಡ ಬಂದಿದೆ, ಈ ಆಕ್ಸ್ಫಾಮ್ಗಿಂತ ಮೊದಲು ಅದೊಂದು ರಿಲೀಸ್ ಆಗಿದೆ. ಅವ್ರು ಏನು ಹೇಳ್ತಾರೆ ಅಂದರೆ ಇಂಡಿಯನ್ ಗೌರ್ಮೆಂಟ್ ಏನಿದಾವೆ ಈ ಹೆಲ್ತ್, ಸೋಷಿಯಲ್ ಸೆಕ್ಟ್ರು, ಸರ್ವಿಸ್ ಸೆಕ್ಟ್ರು, ಈ ಸೆಕ್ಟರ್ಗಳಿಗೆ ಯಾರು ಕೂಡ ತಲೆ ಕೆಡಿಸ್ಕೊಳ್ತಾ ಇಲ್ಲ. ಎಜುಕೇಷನ್ಗೆ ನೀವು GDP ರೇಷಿಯೋ ಇನ್ಕ್ರೀಸ್ ಮಾಡ್ತಾ ಇಲ್ಲ, ಹೆಲ್ತ್ಗೆ ಇನ್ಕ್ರೀಸ್ ಮಾಡ್ತಾ ಇಲ್ಲ, ಈ ಸಲ ಅದನ್ನು ಆದ್ಯತೆ ಕೊಡಿ ಅಂತ ಹೇಳ್ತಾರೆ. ನಾವು ನೋಡ್ತಾ ಇದೀವಿ ಈಗಲೂ ಕೂಡ 40 ಹೆಚ್ಚು ಕಮ್ಮಿ 35ರಿಂದ 40 ಕೋಟಿ ಅಷ್ಟು ಬಡತನ ಭಾರತದಲ್ಲಿದೆ. ಅದ್ರ ಜೊತೆಗೆ ನಮ್ಮ ಗಳು ಬಹಳ ವಿಚಿತ್ರವಾಗಿದೆ. $37 ಏನು ಖರ್ಚು ಮಾಡೋವನು ಬೆಂಗಳೂರಿನಲ್ಲಿ, ಆತ ಬಡವ ಅಲ್ಲ ಅಂತವನು. $37 ಇಲ್ಲಿಂದ ಮೆಜೆಸ್ಟಿಕ್ ಹೋಗಿ ಆಟೋಗೆ $70. ನೀವು ಯಾವ ಮಾನದಂಡ ಅಂತ ನಂಗೆ ಅರ್ಥ ಆಗ್ತಲ್ಲ. ಈ ಒಂದು ಹಂತದಲ್ಲಿ ಬಸ್ಸಿಗೆ ಮೆಜೆಸ್ಟಿಕ್ ಹೋದ್ರೆ $45. ನೀವು ಊಟ, ತಿಂಡಿ, ಕಾಫಿ ಎಲ್ಲ ಸೇರಿ $37 ಅಂತ ಹೇಳ್ತಾರೆ. ಅದು $27 ಆಗಿತ್ತು ಸುರೇಶ್ ತೆಂಡೂಲ್ಕರ್ದು. ಆಮೇಲೆ ರಂಗರಾಜನ್ ಅದನ್ನ 47 ಮಾಡ್ತಾರೆ. ಅಂದ್ರೆ ಸಿಟಿದು. ಅಂದ್ರೆ ನಮ್ಮ ಓವರ್ ಆಲ್ ನೋಡುವಂತ ಒಂದು ದೃಷ್ಟಿಕೋನ ಇದೆಯಲ್ಲ ಭಾರತದಲ್ಲಿ, ಬಡವರು ಮತ್ತೆ ಈ ಶ್ರೀಮಂತರು ಬಡತನ ಮಧ್ಯೆ ಗ್ಯಾಪು ನೋಡೋದೇ ಬೇರೆ. ಶ್ರೀಮಂತರಂದ್ರೆ ಶ್ರೀಮಂತರಾಗೇ ಇರಬೇಕು, ಬಡವರಾಗಿರ್ಬೇಕು ಅಂತ. ಹಾಗಾದ್ರೆ ಮೊದಲು ನೀವು ಈ ವಿಚಾರವನ್ನು ಚರ್ಚೆಗೆ ತಗೊಂಡೋದಕ್ಕೆ ನಾನು ನಿಮ್ಮನ್ನು ಅಭಿನಂದಿಸ್ತೀನಿ. ಯಾಕಂದರೆ ಬಹಳ ಸಂದರ್ಭದಲ್ಲಿ ಇಂತಹ ಗಂಭೀರವಾದ ವಿಚಾರಗಳು, ಆದರೆ ಬಹಳ ಪ್ರಮುಖವಾದ ವಿಚಾರಗಳನ್ನು ನಾವು ಇಂತಹ ವೇದಿಕೆಗಳಲ್ಲಿ ಚರ್ಚೆ ಮಾಡೋದು ಬಹಳ ಅಪರೂಪ. ಆದಷ್ಟು ಇಂತಹ ವಿಚಾರ ಇಂತಹ ವೇದಿಕೆಗಳಲ್ಲಿ ಹೆಚ್ಚು ಚರ್ಚೆ ಆಗಲಿ ಅಂತ ನಾನು ಬಯಸ್ತೀನಿ. ಒಂದು, ನಮ್ಮ ದೇಶದಲ್ಲಿ ದಾರಿದ್ರ್ಯ ಇದೆ, ಸಾಮಾಜಿಕ ಅಸಮಾನತೆ ಮತ್ತು ಆರ್ಥಿಕ ಅಸಮಾನತೆಗಳ ಎರಡು ದೃಷ್ಟಿಯಿಂದಲೂ. ಅದಕ್ಕಿಂತ ಹೆಚ್ಚಾಗಿ ಇವತ್ತು ನಮ್ಮ ದೇಶದಲ್ಲಿ ಒಂದು ಇಂಟೆಲೆಕ್ಚುಯಲ್ ದಾರಿದ್ರ್ಯನೂ ಇದೆ. ಇದನ್ನು ನಾನೊಂದು 2 ನಿಮಿಷ ನಾನು ಮಧ್ಯದಲ್ಲಿ ಬೇರೆಯೇನೋ ಮಾತಾಡಿದೆ, ನನ್ನ ಬೇರೆ ಅನುಭವದ ಓದಿನ ಆಧಾರದ ಮೇಲೆ ಮಾತಾಡ್ತೀನಿ. ಪಾಲ್ ಕ್ರೂಗ್ಮನ್ ಅಂತ ಒಬ್ಬ ಅಮೆರಿಕದ ಎಕನಾಮಿಸ್ಟ್, 2008ರಲ್ಲಿ ನೊಬೆಲ್ ಪ್ರಶಸ್ತಿ ತಗೊಂಡಂತಹ ಒಬ್ಬ ಅರ್ಥಶಾಸ್ತ್ರಜ್ಞ. ಆತ ಒಂದು ಪುಸ್ತಕ ವಿರೋಧ ಮಾಡಿದವನು. ಆತ ಒಂದು ಪುಸ್ತಕ ಬರೀತಾನೆ, ಕಾನ್ಶಿಯನ್ಸ್ ಆಫ್ ಎ ಲಿಬರಲ್ ಅಂತ. ಇಡೀ ಪುಸ್ತಕ ಸುಮಾರು ಒಂದು 700-800 ಪುಟಗಳ ಪುಸ್ತಕ. ನಾನು ಅದನ್ನ ಸುಮಾರು 6-7 ವರ್ಷಗಳ ಹಿಂದೆ ಓದಿದ್ದು. ಆ ಇಡೀ ಪುಸ್ತಕ ಅಮೆರಿಕದಲ್ಲಿರುವ ಆರ್ಥಿಕ ಅಸಮಾನತೆ ವಿರುದ್ಧ, ಅಸಮಾನತೆಯ ಬಗ್ಗೆ ಇದೆ. ಹೇಗೆ ಅಲ್ಲಿನ ಸರ್ಕಾರಗಳು ಕಳೆದ 3-4 ದಶಕಗಳಲ್ಲಿ ಸರ್ಕಾರದ ನೀತಿಗಳು ಅಲ್ಲೊಂದು ದೊಡ್ಡ ಗ್ಯಾಪ್ ಅನ್ನು ಸೃಷ್ಟಿ ಮಾಡುದು. ಹಿಂದೆ ಒಂದ್ಸಲ ಮತ್ತೆ ಚರ್ಚೆ ಮಾಡಿದ್ವಿ ಅಲ್ಲಿ, ಹಿಂದೆ ಬೇರೆ ಚಾನಲ್ ಇದ್ದಾಗ. ಬಟ್ ಅವಾಗ ಬಹಳ ಜನ ತಿಳ್ಕೊಂಡ್ಬಿಟ್ರು ಅಮೆರಿಕ ದಿವಾಳಿ ಆಯ್ತು, ಇಲ್ಲ ಸಮಾನತೆ ಬಂದ್ಬಿಡುತ್ತೆ, ನನ್ನ ಮಕ್ಕಳು ಶ್ರೀಮಂತರು ಹಾಳ ಹೋಗ್ತಾರೆ ಅನ್ನೋ. ಹಾಗಾಗಿ ಅಲ್ಲಿ ಆ 1% ಜನ 90% ಆಸ್ತಿಯನ್ನ ಅಥವಾ ಸಂಪತ್ತನ್ನ ಹೊಂದಿದ್ದಾರೆ ಅಂತ. ಆ ಹಿನ್ನೆಲೆಯಲ್ಲಿ ಆ ಮನುಷ್ಯ ಬಹಳ ಸ್ಪಷ್ಟವಾಗಿ, ಇವಾಗ ನೀವು ಕೇಳಿದ್ರಲ್ವಾ, ಎಲ್ಲಿ ಅಸಮಾನತೆ ಇದೆ ಅಂತ ಇಟ್ಕೊಂಡು ಸೋಷಿಯಲ್ ಏನು ನಮ್ಮ ವೆಲ್ಫೇರ್ ಈ ಸ್ಕೀಮ್ಗಳು ಏನಿದಾವೆ, ಎಜುಕೇಶನ್ನು ಮತ್ತೆ ವಿಶೇಷವಾಗಿ ಹೆಲ್ತ್ ಕೇರ್, ಈ ಎರಡೂ ವಿಚಾರಗಳನ್ನ ಇಟ್ಕೊಂಡು ಅಮೆರಿಕ ಹೇಗೆ ಅಸಮಾನತೆ ಇದೆ, ಇಲ್ಲಿ ಅಸಮಾನತೆಯನ್ನು ಯಾಕೆ ಮೀರಬೇಕು ಅಂತ ಚರ್ಚೆ ಮಾಡ್ತಾನೆ. ಇವತ್ತು ಸಹ ನಾವು ಈ ಆರ್ಥಿಕ ಅಸಮಾನತೆ ಹೇಗೆ ನಮ್ಮ ದೇಶದಲ್ಲಿದೆ, ಇದನ್ನ ಮೀರೋದು ಹೇಗೆ, ಮತ್ತೆ ಸರ್ಕಾರ ಯಾವ ಪಾಲಿಸಿಗಳ ಮೂಲಕ ಈ ಒಂದಷ್ಟು ಆಸ್ತಿ, ಬಹುತೇಕ ಆಸ್ತಿ ಕೆಲವೊಂದೇ ಜನರ, ಇನ್ನೊಂದು ವಿಚಾರ 8 ಜನರ ಕೈಯಲ್ಲಿ ಇಡೀ ಪ್ರಪಂಚದ ಅರ್ಧ ಸಂಪತ್ತಿದೆ ಅಂತ. ಜಗತ್ತಿನ ಅರ್ಧ ಸಂಪತ್ತು ಕೇವಲ 8 ಜನರ ಕೈಯಲ್ಲಿದೆ.
ಅಂತ. ಸೊ ಹಾಗಾಗಿ ಇದು ಒಂದು 7-8 ಆಫ್ರಿಕಾ ಖಂಡದ ರಾಷ್ಟ್ರಗಳ ಒಟ್ಟು ಬಜೆಟ್ ಒಬ್ಬನ ಕೈಯಲ್ಲಿದೆ. ಸೊ ಹಾಗಾಗಿ ಇದನ್ನ ಬಹಳ ಗಂಭೀರವಾಗಿ ಮಾಡಬೇಕು. ಯಾಕೆಂದ್ರೆ ಇದು ಕೇವಲ 4-5 ಜನ 10 ಜನ ಇರೋದಲ್ಲ, ಇದರ ಮೂಲಕ ಇಲ್ಲಿ ಸೊಸೈಟಿನಲ್ಲಿ ಒಂದಷ್ಟು ಜನ ಯಾವಾಗಲೂ ದಾರಿದ್ರ್ಯದಲ್ಲೇ ಇರ್ತಾರೆ. ಅವರಿಗೆ ಸರ್ಕಾರ ಕೆಲವೊಂದು ಪಾಲಿಸಿ ಚೇಂಜಸ್ ಮೂಲಕ ಅವರನ್ನು ಬಡತನ ರೇಖೆಯಿಂದ ಎತ್ತಬಹುದು. ಅದು ಹೇಗೆ ಮತ್ತು ಯಾಕೆ, ಅದು ಬಹಳ ಗಂಭೀರ. ನಾನು ಚರ್ಚೆ ಮಾಡ್ತೀನಿ ಕೇಶವ್ ಜೊತೆ ಕೂಡ ಬೇಕಾದ್ಮೇಲೆ. ಯಾಕಂತಂದ್ರೆ ಒಂದು ಇತ್ತೀಚೆಗೆ ನಾವು ಚರ್ಚೆ ಮಾಡಿದ್ವಿ, ಅಸೋಚಾಮ್ ಅಂತ ಒಂದು ರಿಪೋರ್ಟ್ ಕೊಡುತ್ತೆ ಫೈನಾನ್ಸ್ ಮಿನಿಸ್ಟರ್. ಅವ್ರು ಹೇಳಿದ್ರೆ ಈ ಕಾರ್ಪೊರೇಟ್ ಟ್ಯಾಕ್ಸ್ ಏನಿದೆ ಅದು 33-32 ಇದ್ದು ಅದನ್ನ 25 ತರಬೇಕು ಅಂತೇಳಿ. ಬಟ್ ಈ ಆಕ್ಸ್ಫಾಮ್ ರಿಪೋರ್ಟ್ ಏನ್ ಹೇಳುತ್ತೆ, ಈ ದೊಡ್ಡ ದೊಡ್ಡ ಕಂಪನಿಗಳಿಗೆ ಕೊಡ್ತಕ್ಕಂಥ ಟ್ಯಾಕ್ಸ್ ವಿನಾಯಿತಿನ ರದ್ದು ಮಾಡಿ ಯಾಕೆ ಕೊಡ್ತಾ ಇದ್ದೀರಿ? ನಾನು ಆಗಲೇ ಒಂದು ಕ್ಷಮೆಯನ್ನು ಕೇಳ್ತೀನಿ. 1 ಬಿಲಿಯನ್ ಅಂದ್ರೆ ಶತಕೋಟಿ. ಈ 1 ಬಿಲಿಯನ್ US$ ಅಂದ್ರೆ 7,000 ಕೋಟಿ ರೂಪಾಯಿ. ಅಂದ್ರೆ ಒಟ್ಟು 19 ಬಿಲಿಯನ್ ಡಾಲರ್ ಅಂದ್ರೆ $1 ಬಿಲಿಯನ್ 7,000 ಕೋಟಿ. ಅಂದ್ರೆ ನನಗೆ ಶಿವಸುಂದರ್ ಮೆಸೇಜ್ ಮಾಡಿದಾರೆ, ಥ್ಯಾಂಕ್ಸ್ ಹೇಳ್ತೀನಿ. 1,40,000 ಕೋಟಿ ಆಗುತ್ತೆ. ಕೇಶವ ಅವರೇ, ಇವತ್ತು ನಾವು ಚರ್ಚೆ ಮಾಡ್ತಾ ಇದ್ದೀವಿ. ಇವತ್ತು ನಮ್ಮಲ್ಲಿ BPL ಅಂದ್ರೆ ಒಂದು ಕೆಟ್ಟ ರೀತಿ ನೋಡುವಂಥದ್ದು, ಮತ್ತೆ BPL ಅಂತ ಹೇಳ್ಕೊಳ್ಳೋದು ಒಂದು ಅಭಿಮಾನ ಈ ದೇಶದಲ್ಲಿ. ನಾವು ಬಡವರಪ್ಪ, ನಮ್ಗೆ ದೇವರು ಕರ್ಮ, ನಮ್ಮ ಹಣೆ ಬರ, ನಮ್ದು ಇಷ್ಟೇನೇ, ಇದು ನಮ್ದು ಏನು ಬದಲಾವಣೆ ಆಗಲ್ಲ, ಶ್ರೀಮಂತರಾಗಿ ಹುಟ್ಟಿರೋದು ಅವ್ರೇನೋ ಪೂರ್ವ ಜನ್ಮದ ಪುಣ್ಯ. ಈ ಭಾರತದಲ್ಲಿ ಇವೆಲ್ಲ ಕಲ್ಪನೆಗಳಿರೋದ್ರಿಂದ, ಕರ್ಮ ಯೋಗದ ಬಗ್ಗೆ ಬಹಳಷ್ಟು ನಂಬಿಕೆ ಇರೋದ್ರಿಂದ ಎಲ್ಲ ದೇವರ ಸೃಷ್ಟಿ ಅಂತ ಹೇಳ್ತಾರೆ. ಆದರೆ ವಾಸ್ತವವಾಗಿ ನಮ್ಮ ಪ್ರಜಾಪ್ರತಂತ್ರದಲ್ಲಿ ಬರ್ತಕ್ಕಂಥ ಆಡಳಿತಗಳು ನಮ್ಮ ಏಳಿಗೆ ಸರ್ವತೋಮುಖ ಏಳಿಗೆಗೆ ಆಗಬೇಕು. ಅದು ಎಕನಾಮಿಕ್ ಇರ್ಬೋದು, ಸೋಷಿಯಲ್, ಎಜುಕೇಷನ್, ಹೆಲ್ತ್ ಪಾಲಿಸಿಗಳು. ನಮ್ಮ ಪಾಲಿಸಿಗಳೆಲ್ಲವೂ ಕೂಡ ಈ ಕಡೆ ಇದಾವೆ, ಕೆಳಗಿಲ್ಲ. ಅಂದ್ರೆ ಬಾಟಮ್ ಇಲ್ಲ, ನಮ್ಗೆ ಟಾಪ್ ಇದೆ. ಹಂಗಾಗಿ ಇವತ್ತು ನಮ್ಮ ಎಲ್ಲಾ ರಿಪೋರ್ಟ್ಗಳು, ಎಲ್ಲಾ ಪಾಲಿಸಿಗಳು ಕೂಡ ಪ್ರೋ ರಿಚ್ ಇರೋದ್ರಿಂದ ಮತ್ತೆ ನಮಗೆ ಈ ಬಡತನ ಮತ್ತು ಶ್ರೀಮಂತರ ಮಧ್ಯೆ ಅದನ್ನ ಗ್ಯಾಪ್ ಕಮ್ಮಿ ಮಾಡೋದು ಹೆಂಗೆ ಸಾಧ್ಯ ಆಗುತ್ತೆ? ಅಲ್ಲ, ಯಾರು ಈ ಪಾಲಿಸೀಸ್ ಮಾಡೋರೇ ರಿಚ್ ಅಲ್ಲ. ನಿಮಗೆ ವೋಟ್ ಎಲೆಕ್ಷನ್ಗೆ ಫಂಡ್ ಮಾಡೋದು ಯಾರು? ಪೊಲಿಟಿಷಿಯನ್ಸ್. ಸೊ ಪಾಲಿಸೀಸ್ ಮಾಡುವಾಗ ನಾವು ಸಹಜವಾಗಿ ಯಾರ ಕಡೆಗೆ ವಾಲ್ಬೇಕು, ಇಲ್ಲಾಂದ್ರೆ ಅವ್ರು ನಾವು ದುಡ್ಡು ಕೊಟ್ಟಿದೀವಲ್ಲ ಅಂತಾರೆ. ಇವ್ರು ಏನ್ ಮಾಡ್ತಾರೆ, ಬಡವ್ರ ಹೆಸರಲ್ಲಿ ಅವ್ರಿಗೆ ಪಾಲಿಸೀಸ್ ಮಾಡ್ತಾರೆ. ನೀವು ಯಾವುದೇ ಪಾಲಿಸೀಸ್ನ ನೋಡಿ, ಯಾವುದೇ ಪಾಲಿಸೀಸ್ನ ಏನು ಹೇಳೋದು, ಇವರು ಇದನ್ನ ಮಾಡೋದ್ರಿಂದ ಡೆವಲಪ್ಮೆಂಟ್ ಆಗಿ ಬಡವ್ರಿಗೆ ಅನುಕೂಲ ಆಗುತ್ತೆ ಅಂತ ಹೇಳೋದು. ಬಡವರೇ ನೇರವಾಗಿ ಅನುಕೂಲ ಆಗೋದಿಲ್ಲ. ಸೊ ಈಗ ಈವನ್ ಒಂದು MG ನರೇಗಾ ಅಂತ ಒಂದು ಸ್ಕೀಮ್ನ ತಗೊಂಡ್ರೆ, ಸ್ಕೀಮ್ ಉದ್ದೇಶ ಒಳ್ಳೇದು, ಆದ್ರೆ ಅಲ್ಲೇನ್ ಮಾಡ್ತಾರೆ, ನಿಮಗೆ ಕಡ್ಡಾಯವಾಗಿ 100 ದಿನ ಕೊಡ್ತೀವಿ, ನಾವು ಗ್ಯಾರಂಟಿ ಕೊಡ್ತೀವಿ 100 ದಿನ ಎಂಪ್ಲಾಯ್ಮೆಂಟ್ ಅನ್ನುವಾಗ್ಲೂ ಏನಾಗುತ್ತೆ, ಅದನ್ನ ಇಂಪ್ಲಿಮೆಂಟ್ ಮಾಡೋನು ಯಾರು? ಕಾಂಟ್ರಾಕ್ಟರ್ ಮಾಡಬಾರ್ದು ಅಂದ್ರೆ ಕಾಂಟ್ರಾಕ್ಟರ್ ಇಂಪ್ಲಿಮೆಂಟ್ ಮಾಡ್ತಾನೆ, ಅವ್ನು ಮೆಷಿನ್ಸ್ ಯೂಸ್ ಮಾಡಬಾರ್ದು ಅಂದ್ರೆ ಮೆಷಿನ್ಸ್ ಯೂಸ್ ಮಾಡ್ತಾನೆ. ಇವ್ರಿಗೆ 100 ರೂಪಾಯಿ ಕೊಡ್ತಾನೆ ಒಂದು ಸರಿ ತಗೊಂಡ್ರೆ ಒಂದು ದುಡ್ಡನ್ನ. ಇಷ್ಟೇ ಮಾಡೋದವನು. ಒಂದು ಸರಿ ಇವ್ರಿಗೆ 10,000 ಚೆಕ್ ಬಂದಿದ್ರೆ ಅವನು 100 ರೂಪಾಯಿ ಕೊಟ್ಟು ಇವ್ರಿಗೆ 10,000 ಬಿಡಿಸ್ಕೊತಾನೆ ಅವನು. ಸೊ ಈ ತರದ್ದು ನಮ್ಮಲ್ಲಿ ಪಾಲಿಸೀಸ್. ನನಗೆ ಏನು ಅದಕ್ಕಿಂತ ಮುಖ್ಯವಾಗಿ ಬೇಜಾರು ಏನಾಗುತ್ತೆ ಅಂತಂದ್ರೆ, ಓವರ್ ದಿ ಇಯರ್ಸ್ ಯಾರೇ ಎಷ್ಟೇ ದೊಡ್ಡ ದೊಡ್ಡ ಭಾಷಣಗಳನ್ನ ಈಗಲೂ ಕೂಡ ಮಾಡ್ತಾ ಇದ್ರು, 2013 ಹಾಕಿದೆ ಅಂದ್ರೆ ಅವರು ಮಾತಾಡಿದ್ದು ಹೆಂಗಿತ್ತಂದ್ರೆ, ನೀವು ಡಾಲರ್ಸು ಇವತ್ತು ಹಾಸ್ಪಿಟಲ್ ಬಿದ್ದಿದೆ, ಅದು ಆರೋಗ್ಯ ಕೆಟ್ಟೋಗಿದೆ, ಚಿದಂಬರಂ ಅವರೇ ತುಂಬಾ ಜ್ಞಾನವಂತರು, ನೀವು ಬಹಳ ತುಂಬಾ ಆರ್ಥಿಕ. ಅದೇ ಮೋದಿ ಸರ್ಕಾರ ಯಾವುದೇ 2 ಬಜೆಟ್ ಅಲ್ಲೂ ಇವಾಗ್ಲೂ ಕೂಡ ಹೆಲ್ತ್ ಗೆ ಈಗಲೇ 1.5% ಮಾತ್ರ ಕೇಂದ್ರ ಸರ್ಕಾರ ಖರ್ಚು ಮಾಡ್ತಾ ಇದೆ. GDP ಎಜುಕೇಶನ್ ಗೆ 2% ಖರ್ಚು ಮಾಡ್ತಾ ಇದೆ, ನಮ್ಮ GDP 2%. ಸೊ ಇದು ನಾನು ಹೇಳ್ತಿರೋದು, ನೀವು ಎಲ್ಲವನ್ನ ಮಾತಾಡಿ, ಆದ್ರೆ ಮುಖ್ಯವಾಗಿ ನಾವೇನಂದ್ರೆ ಬಡವರಿಗೆ ಇವತ್ತೇನೋ ಅವ್ರಿಗೆ ನಾವು ಮಾಡ್ಬಿಡೋದಲ್ಲ, ಲಾಂಗ್ ಟರ್ಮ್ ಅಲ್ಲಿ ಬಡತನ ಹೋಗ್ಲಾಡಿಸ್ಲಿಕ್ಕೆ ಏನ್ ಮಾಡ್ಬೇಕು. ನಾವು ಎಕನಾಮಿಕ್ಸ್ ಅಲ್ಲಿ ಹೇಳ್ತಾ ಇರ್ತೀವಿ ಯಾವಾಗ್ಲೂ, ನೀವು ಯಾರಿಗೂ ಮೀನ್ ಹಿಡಿಯೋದನ್ನ ಹೇಳ್ಕೊಡಿ, ಮೀನ್ ಕೊಡಬೇಡಿ ಅಂತ ಹೇಳ್ತಿರ್ತೀವಿ. ಬಡವರಿಗೆ ಏನು ಈ ದೇಶದಲ್ಲಿ ಮಾಡ್ತಿದ್ದಾರೆ ಅಂತಂದ್ರೆ, ಆ ಕ್ಷಣಕ್ಕೆ ಅವ್ನು ಅಳ್ತಿರ್ತಾನ, ನೀವು ನೋಡಿ ನಿಮ್ಗೆ 6,000 ರೂಪಾಯಿ ಕೊಡ್ತೀನಿ ಗರ್ಭಿಣಿ ಸ್ತ್ರೀಯರಿಗೆ. ಅದಲ್ಲ, ಆ ಗರ್ಭಿಣಿ ಸ್ತ್ರೀ 6,000 ರೂಪಾಯಿನ ಸಂಪಾದನೆ ಮಾಡುವ ಶಕ್ತಿಯನ್ನ ನೀವು ಕೊಡಿ. ಅಲ್ಲ, ಇದು ಕೇವಲ ಬಿಜೆಪಿ ಕಾಂಗ್ರೆಸ್ ಪ್ರಶ್ನೆ ಅಲ್ಲ, ಯಾವುದೇ ಪಾರ್ಟಿ ಓಟ್ ತಗೊಳ್ಳೋರ ಮನಸ್ಥಿತಿ ಅದು. ಯಾವುದೋ ಪಾರ್ಟಿ ಇಲ್ಲ, ನಾನು ಹೇಳ್ತಿರೋದು ನಮ್ಮನ್ನು ಇಷ್ಟು ವರ್ಷ ಆಡಳಿತ ಮಾಡಿರುವಂತಹ ಎಲ್ಲರೂ ಮಾಡುತ್ತಿರೋ ಕೆಲಸ ಇದು. ನಾನು ಹೇಳೋದು ಎಲ್ಲರೂ ಮಾಡಬೇಕಾಗಿದ್ದು ಏನು ಅಂತಂದ್ರೆ, ಬಡವರನ್ನ ಈಗ ನೋಡಿ, ಎಲ್ಲ GDP ಗ್ರೋತ್ ಬಗ್ಗೆ ಮಾತಾಡ್ತೀವಿ, ರಘು ಚೆನ್ನಾಗಿ ಹೇಳ್ತಿದ್ರು, ಎಲ್ಲವೂ ಜಾಬ್ಲೆಸ್ ಗ್ರೋತ್. ಪ್ರತಿ ವರ್ಷ ನಮ್ಗೆ 1.25 ಕೋಟಿ ಜನ ಅನ್ಎಂಪ್ಲಾಯ್ಡ್ ಮಾರ್ಕೆಟ್ಗೆ ಸೇರ್ತಾ ಇದ್ದಾರೆ. ಆದ್ರೆ ನಾವು ಎಂಪ್ಲಾಯ್ಮೆಂಟ್ ಎಷ್ಟು ಸೃಷ್ಟಿ ಮಾಡ್ತಾ ಇದೀವಿ, ನಾವು ಹೇಳ್ತಾ ಇದೀವಿ ಅಷ್ಟೇ, ಇಷ್ಟು ಸೃಷ್ಟಿ ಮಾಡ್ತೀವಿ. ಸೃಷ್ಟಿ ಮಾಡಕ್ಕೆ ಏನಿದೆ ನಿಮ್ಮ ಹತ್ರ, ನಿಮ್ಮ ಪ್ಲಾನ್ ಏನು ಅಂದ್ರೆ ಯಾರು ಪ್ಲಾನ್ ಬಗ್ಗೆ ಮಾತಾಡೋದಿಲ್ಲ. ಕೇಶವ ಹೇಳಿದ್ರು 37% ಅನ್ಎಂಪ್ಲಾಯ್ಮೆಂಟ್ ಈಗಲೂ ಇದೆ ನಮ್ಮ ಭಾರತದಲ್ಲಿ. ಈ ಡಿಮಾನಿಟೈಸೇಷನ್ ಸ್ವಲ್ಪ ಈ ಅನರ್ಹ ಸೆಕ್ಟರ್ ಇಂದ ತುಂಬಾ ಜನ ವಾಪಸ್ ಹೋಗಿದ್ದಾರೆ ಹಳ್ಳಿಗಳಿಗೆ, ಅದು ವಾಪಸ್ ಬರಬೇಕು. ಮತ್ತೊಂದು ಕಡೆ ಏನಾಗಿದೆ ಅಂದ್ರೆ, ನಮ್ಮಲ್ಲಿ ಏನಾಗಿದೆ ಅಂದ್ರೆ, ಈ ಡಿಸ್ಪ್ಯಾರಿಟಿ ಅನ್ನೋದು ಒಂದೊಂದು ಏರಿಯಾ ಜಿಯೋಗ್ರಫಿಕಲ್ ಇದೆ. ನೀವು ಅಸ್ಸಾಂಗೆ ಹೋದ್ರೆ ಅಲ್ಲಿ ನಿಮ್ಮ ಪರ್ ಕ್ಯಾಪಿಟಾ ಬೇರೆ ತರ ಬರುತ್ತೆ. ಅದ್ರದ್ದು ನಿಮ್ಗೆ ನೋಡಿ, ಇಂಡಿಯಾದ್ದು ಪರ್ ಕ್ಯಾಪಿಟಾ ಬಂದ್ರೆ 86,879 ರೂಪಾಯಿ ಇದೆ. ಅದು 2015 1 ಲಕ್ಷ ದಾಟುತ್ತೆ. ಆದ್ರೆ ಅದೇ ಬಿಹಾರದಕ್ಕೆ ಬಂದ್ರೆ ನೀವು ಕೇವಲ 34,000 ರೂಪಾಯಿ, ಡೆಲ್ಲಿಗೆ ಬಂದ್ರೆ 2.5 ಲಕ್ಷ ರೂಪಾಯಿ, ನಮ್ಮಲ್ಲಿ ಕರ್ನಾಟಕಕ್ಕೆ ಬಂದ್ರೆ ಮೇಲೆ ಹೋಗುತ್ತೆ 1,30,30,000 ಬರುತ್ತೆ. ಸರ್, ಈಗ ನಮ್ದು ಓವರ್ ಆಗಿ ಏನಂದ್ರೆ, ಇಂಡಿಯಾದ ಪರ್ ಕ್ಯಾಪಿಟಾ 1 ಲಕ್ಷನ
ದಾಟುತ್ತೆ ಅಂತ ಒಂದು ಅಸೆಸ್ ಇದೆ. ಇದು ಕರೆಂಟ್ ಪ್ರೈಸಸ್ ಅಲ್ಲಿ ಹಾಗಾದ್ರೆ 1 ಲಕ್ಷ ದಾಟುತ್ತೆ ಅಂದ್ರೆ ಎಷ್ಟು ಜನರದು ಅಂತ ನೀವೇನ್ ಮಾಡ್ತೀರಿ? ಓವರಾಲ್ ನನ್ನ ಆದಾಯ 30,000 ಆಗಿರಲ್ಲ, ಒಬ್ಬೊಂದು ಆದಾಯ 10 ಲಕ್ಷ ಆಗಿರುತ್ತೆ, ನೀವೇನ್ ಮಾಡ್ತೀರಿ? ಓವರಾಲ್ ತೆಗೆದು ಬಿಡ್ತೀರಿ ನೀವು ರೇಷಿಯೋದಲ್ಲಿ. ಅದು ಅವರೇಜ್ ಹೇಳ್ತಾರೆ ನೋಡಿ, ಅವರೇಜ್ ಮೋಸ ಅಂದ್ರೆ ಅವರೇಜ್ ಮೋಸ. ಯಾಕಂದ್ರೆ ಅದು ಯಾರು ಅವರೇಜ್ ನದಿ ಎಷ್ಟು ಅವರೇಜ್ ಎಷ್ಟು ಅಡಿ ಇದೆ ಅಂದ್ರೆ 2 ಅಡಿ ಅಂದ್ರೆ 120 ಇರ್ತದೆ, ಅವ್ನು ಮುಳುಗೋದು ಹಂಗಾಗುತ್ತೆ. ಅವರೇಜ್ ಅದಕ್ಕೆ ನಾವು ಮೀಡಿಯನ್ ಇನ್ಕಮ್ ಅಂತ ತಗೋಬೇಕು. ಅವರೇಜ್ ಗಿಂತ ನಾವು ಈಗ ಏನ್ ಹೇಳ್ತಾರೆ ಗೊತ್ತಾ, ಅಮೆರಿಕದಲ್ಲಿ ಮೀಡಿಯನ್ ಇದೆಯಲ್ಲ, ಮೀಡಿಯನ್ ನಾವು ಏನ್ ಗೊತ್ತಾ ನಾವು ಹೇಳೋದು. ಈಗ ನೋಡಿ, ಆಕ್ಸ್ಫರ್ಡ್ ಪಾವರ್ಟಿ ಮೆಜರ್ ಏನ್ ಹೇಳ್ತಿದ್ರೆ ಮಲ್ಟಿಪಲ್ ಡೈಮೆನ್ಷನ್ಸ್ ಆಫ್ ಪಾವರ್ಟಿ ಅಂತ. ನೀವು ಪಾವರ್ಟಿನ ಡಾಲರ್ ಮೂಲಕ ಈ ವರ್ಲ್ಡ್ ಬ್ಯಾಂಕ್ ಹೇಳಿದ್ರು ಕೂಡ ನಿಮ್ಗೆ ಹ್ಯೂಮನ್ ಡೆವಲಪ್ಮೆಂಟ್ ಬಂದ ಮೇಲೆ ಒಂಥರ ನಮಗೆ ಬಡತನ ಅರ್ಥ ಆಯ್ತು ನಿಜವಾಗಿಯೂ ಹೇಗೆ ಅಂತ ಹೇಳ್ತಕ್ಕಂಥದ್ದು. ಮೊದಲು ಜೋಳದ ರೊಟ್ಟಿ ಮುದ್ದೆ ಸಜ್ಜೆ ಅನ್ನತ್ರ ಲೆವೆಲ್ಗೆ ಇತ್ತು. ಹೌದು. ಹಾಗಾಗಿ ನಾವು ಇಲ್ಲಿ ಮುಖ್ಯವಾಗಿ ಏನ್ ನೋಡ್ಬೇಕು ಅಂದ್ರೆ ನೋಡಿ, 4% ಭಾರತೀಯರು ಕಾಯಿಲೆ ಬಿದ್ದು ಬಡತನದ ರೇಖೆಯಿಂದ ಕೆಳಗೆ ಬೀಳ್ತಾರೆ. ಪವರ್ಟಿ ಒಂದು ಕಾಯಿಲೆ ಬಂದು ಆಸ್ತಿ ಮಾರೋರು ಇದ್ದಾರೆ, ಆಯ್ತಾ? ಸೊ ಈಗ ಇದು ಯಾಕಂದ್ರೆ 80% ಪ್ರೈವೇಟ್ ಕ್ಲಿನಿಕ್ ಹೋಗಿ ಖರ್ಚು ಮಾಡಬೇಕು, ವಿದ್ಯಾಭ್ಯಾಸ ಪ್ರೈವೇಟ್ ಶಾಲೆ ಕಳಿಸಬೇಕು, ಕೊರಿಯರು ಪ್ರೈವೇಟ್ ಹೆಲ್ತ್ ಮತ್ತು ಎಜುಕೇಶನ್ ಯಾಕೆ ಪರ್ಪಸ್ಫುಲ್ ಕಾಂಗ್ರೆಸ್ ಮತ್ತೆ ಬಿಜೆಪಿ ಯಾವುದೇ ಸರ್ಕಾರಗಳು ಅದಕ್ಕೆ ಯಾಕೆ ಆದ್ಯತೆ ಕೊಡಲ್ಲ ಅಂತಂದ್ರೆ ಅಲ್ಲಿ ದೊಡ್ಡ ಈಗ ಲೆಂಡಿಂಗ್ ಇದೆ ಅಲ್ಲಿ ನೋಡಿ, ಅವಕಾಶಗಳಿರೋ ಕ್ಷೇತ್ರಗಳಿಗೆ. ಹೌದು ನೋಡಿ, 2 ಮುಖ್ಯವಾದ ಕಾರಣ. ಒಂದು ಸಾಮಾಜಿಕ, ಈಗ ಹೇಳ್ತಾರೆ ಪ್ರೋಗ್ರಾಮ್ ಫಾರ್ ದ ಪೂರ್ ಆರ್ ಪೂರ್ ಪ್ರೋಗ್ರಾಮ್ಸ್ ಅಂತ, ಬಡವರ ಕಾರ್ಯಕ್ರಮಗಳು ಬಡಕಲು ಕಾರ್ಯಕ್ರಮಗಳು ಅಂತ. ಬಡವರು ಏನೇನು ನೀವು ಮಾಡ್ತೀವಿ ಅದು ಬಡಕಲಾಗಿರ್ತವೆ. ಅದು ಹಂಗಾದ್ರೆ ಈ ವಿದ್ಯಾಭ್ಯಾಸ ಮತ್ತು ಆರೋಗ್ಯಕ್ಕೆ ಹೇಗೆ ಎಷ್ಟು ಹೇಗೆ ಮಾಡಬೇಕು ಅದು ನಡೆದೇ ಇರತಕ್ಕಂಥದ್ದು. ಇನ್ನೊಂದು ನೀವು ಮೊದಲು ರೈಸ್ ಮಾಡಿದ್ರಿ, ಈ ಕಾರ್ಪೊರೇಟ್ ಟ್ಯಾಕ್ಸು 30-35% ಇದೆ, ಕಮ್ಮಿ ಮಾಡಬೇಕು ಅಂತ. ನಿಮಗೆ ನಮ್ಮ GDP ಇದೆಯಲ್ಲ, ಒಟ್ಟು ಆರ್ಥಿಕ ಇದು ಮೊತ್ತ, ಅದರ 10.5% ಮಾತ್ರ ಟ್ಯಾಕ್ಸ್ ಕಟ್ಟೋದು ಸೆಂಟ್ರಲ್ ಗವರ್ಮೆಂಟ್, ಸ್ಟೇಟ್ ಬಿಟ್ಟು ಅಂತ ಹೇಳ್ತಿದೀವಿ ನಾವು. ಆದ್ರೆ 5% ಟ್ಯಾಕ್ಸ್ ಎಕ್ಸಂಪ್ಷನ್ ಇದೆ. ಇದನ್ನ ಯಾರು ಹೇಳಲ್ಲ. 5 ನಿಮಗೆ ಇಷ್ಟೆಲ್ಲ ಬ್ಲ್ಯಾಕ್ ಮನಿ ಅದು ಇದು ಅಂತಾರಲ್ಲ, ನೀವು ದೊಡ್ಡವರಿಗೆ 5% ಟ್ಯಾಕ್ಸ್ ಎಕ್ಸಂಪ್ಷನ್ ಹೋದ್ರೆ ಭಾರತದ GDP ಟು ಟ್ಯಾಕ್ಸ್ ರೇಷಿಯೋ ಮೇಲೆ ಹೋಗೋದು. ಹೌದು. ನಾನು ಯೋಗಿಸ್ತಾ ನೋಡ್ರೆ, ಈಗ ಅವರು ಹೆಲ್ತ್ ಬಗ್ಗೆ ಹೇಳಿದ್ರು. ಹೆಲ್ತ್ ಯಾಕಂದ್ರೆ ಇತ್ತೀಚೆಗೆ ಒಂದು ವೈದ್ಯರದ ಮುಷ್ಕರ ನಡೀತಾ ಇದೆ. ಈ ಸರ್ಕಾರಿ ಸ್ಕೀಮ್ಗಳದ ಯಶಸ್ವಿನಿ ಬೇರೆ 108 ಸ್ಕೀಮ್ಗಳಿದೆ. ಆ ಸ್ಕೀಮ್ಗಳಿಗೆ ನೀವು ಸರಿಯಾಗಿ ನಮಗೆ ಇದು ಬರ್ತಾ ಇಲ್ಲ, ಏನು ವಿಮೆ ಹಣ ಅಂತ ಹೇಳ್ಬಿಟ್ಟು ಗಲಾಟೆ ಆಗ್ತದೆ. ಇವತ್ತೊಂದು ಸ್ಟೋರಿ ಇದೆ ಬೆಂಗಳೂರು ಮೇಲೆ, ಗೆಟ್ ರೆಡಿ ಟು ಪೇ ಮಚ್ ಮೋರ್ ಫಾರ್ ಹೆಲ್ತ್ ಕೇರ್ ಅಟ್ ಪ್ರೈವೇಟ್ ಹಾಸ್ಪಿಟಲ್ಸ್ ಅಂತ. ಸುಮ್ಮನೆ ಓದ್ಬಿಡ್ತೀನಿ ಒಂದ್ಸಲ. ಗ್ಯಾಸ್ಟ್ರೋ ಆ್ಯಂಡ್ ಜನರಲ್ ಸರ್ಜರೀಸ್ 13,600 ಇದ್ದಿದ್ದು 3 ಲಕ್ಷ ಆಗುತ್ತಂತೆ ನೆಕ್ಸ್ಟ್. ಆಮೇಲೆ ಕಾರ್ಡಿಯಾಲಜಿ ಸರ್ಜರೀಸ್ 27,200 ಇದ್ದಿದ್ದು 8 ಲಕ್ಷ ಆಗುತ್ತಂತೆ. ಆರ್ಥೋಪೆಡಿಕ್ ಸರ್ಜರೀಸ್ 13,600 ಇದ್ದಿದ್ದು 5.5 ಲಕ್ಷ ಅಂತೆ. ಲಿವರ್ ಟ್ರಾನ್ಸ್ಪ್ಲಾಂಟ್ 30 ಲಕ್ಷ ಇದ್ದಿದ್ದು 34 ಲಕ್ಷ ಆಗುತ್ತೆ. ಕಿಡ್ನಿ ಟ್ರಾನ್ಸ್ಪ್ಲಾಂಟ್ 8 ಲಕ್ಷ ಇದ್ದಿದ್ದು 10 ಲಕ್ಷ. ಹಾರ್ಟ್ ಟ್ರಾನ್ಸ್ಪ್ಲಾಂಟ್ 17 ಲಕ್ಷ ಇದ್ದು 20 ಲಕ್ಷ. ಇವು ಯಾವ ಬಡವರಿಗೆ ಬರಬಾರ್ದು ಸ್ವಾಮಿ? ಶ್ರೀಮಂತರಿಗೆ ಬರ್ಬೇಕು, ಸಾರಿ ಬರಬಾರ್ದು. ಬಟ್ ಬಡವರಿಗೆ ಬಂದ ಕತೆ ಏನಿದು? ಈ ನಿಮ್ಮ ಹೆಲ್ತ್ ಮತ್ತು ಎಜುಕೇಷನ್ನು ಇಷ್ಟು ನೀವು ಅದಕ್ಕೆ ನಗಣ್ಯ ಮಾಡಿ ಅದಕ್ಕೆ ನೆಗ್ಲೆಕ್ಟ್ ಮಾಡಿಬಿಟ್ರೆ ನೀವು ಬರೇ ಚಂದ ಏನೋ ಹೊಟ್ಟೆಗೆ ಹಿಟ್ಟಿಲ್ದಿದ್ರು ಜುಟ್ಟಿಗೆ ಮಲ್ಲಿಗೆ ಹೂವು ಅನ್ನೋ ಥರ ಭಾರತನ ನೀವು ಪ್ರಕಾಶಿಸ್ತಾ ಇದೆ. ಇಂಡಿಯಾ ಶೈನಿಂಗು ಏನೇನೋ ಹೆಸರು ಕೊಟ್ಬಿಟ್ರೆ ಅದು ಹೆಂಗ್ ಭಾರತದಲ್ಲಿ ಇಷ್ಟು ಬಡತನದ ಗ್ಯಾಪ್ ಇದೆ? ಈಗ ಒಂದು ಗಾದೆ ಇದೆ, ಕೋರ್ಟಲ್ಲಿ ಗೆದ್ದವನ್ ಸೋತವನ್ ಸತ್ತ ಅಂತ. ಅದೇ ತರಕ್ಕೆ ಪ್ರೈವೇಟ್ ಹಾಸ್ಪಿಟಲ್ಗೆ ಹೋದಂತಹ ಒಬ್ಬ ಶ್ರೀಮಂತ ಬಡವಾದ, ಮತ್ತೆ ಗೌರ್ಮೆಂಟ್ ಹಾಸ್ಪಿಟಲ್ಗೆ ಹೋದಂಥ ಬಡವ ಉದ್ದವಾಗಿ ಹೋದವನು ಅಡ್ಡವಾಗಿ ಬಂದ ಅಂತ. ಇಂತಹ ಒಂದು ಪರಿಸ್ಥಿತಿ. ಇದು ನಾನು ಆಗಲೇ ಒಂದು ಮಾತಾಡ್ತೀನಿ, ಅದನ್ನು ಮುಂದೆ ಮುಗಿಸ್ಬಿಡ್ತೀನಿ. ಪಾಲ್ ಕ್ರೂಗ್ಮನ್ ಅಂತ ವ್ಯಕ್ತಿ ಅಮೇರಿಕದಲ್ಲಿ ಅಂತ ಎಕನಾಮಿಸ್ಟ್ಗಳು, ದೊಡ್ಡ ಜರ್ನಲಿಸ್ಟ್ಗಳು, ಅಲ್ಲಿನ ಪಾಲಿಸಿ ಮೇಕರ್ಸ್ಗೆ, ನಿಮ್ಮಂಥ ಒಪಿನಿಯನ್ ಮೇಕರ್ಸ್ಗೆ, ರಾಜಕಾರಣಿಗಳಿಗೆ, ಅಧಿಕಾರಸ್ಥರಿಗೆ ಒಂದು ಆ ಥರದೊಂದು ದೊಡ್ಡ ಪುಸ್ತಕಗಳು ಬರೋದು, ಒಂದು ಆರ್ಗ್ಯುಮೆಂಟ್ ಬಿಲ್ಡ್ ಮಾಡೋದಕ್ಕೆ ಮಾಹಿತಿ ಕೊಡ್ತಾರೆ, ಡೇಟಾ ಕೊಡ್ತಾರೆ. ನಾನು ಅದನ್ನ ಆಗಲೇ ಹೇಳ್ತಿದ್ದು, ಬೌದ್ಧಿಕ ದಾರಿದ್ರ್ಯ. ನಮ್ಮಲ್ಲಿ ಆ ಥರದೊಂದು ಡೇಟಾ ತಗೋಬೇಕಾದ್ರೆ ಈ ಥರದ್ದು ಯಾವುದೋ ವರದಿಗಳು ಬರಬೇಕು. ಇವತ್ತು ನಮ್ಮ ರಾಜ್ಯದಲ್ಲಿ ಎಷ್ಟು ಜನ ಎಕನಾಮಿಸ್ಟ್ಗಳು ನಮಗೆ ಇದು ಯಾಕೆ ಅಗತ್ಯ, ಇಲ್ಲಿ ಏನು ಸಮಸ್ಯೆ ಇದೆ ಅಂತ ಒಂದು ಅಧಿಕೃತವಾಗಿ ಹೇಳುವಂತ ಸ್ಟೇಟ್ಮೆಂಟ್ ಇಂದಿರಾ ಗಾಂಧಿ ಗರೀಬ್ ಹಠಾವ್ ಸ್ಕೀಮ್ ಅನ್ನೋದು. ಹಾಗಾಗಿ ಆ ಬೌದ್ಧಿಕ ದಾರಿದ್ರ್ಯ ಹೋದ್ರೇನೆ ನಾವು ಇಲ್ಲಿ ಬಹಳ ಸಶಕ್ತವಾಗಿ ಕೂತ್ಕೊಂಡು ಚರ್ಚೆ ಮಾಡಬಹುದು. ಮತ್ತೆ ಈ ರಾಜಕಾರಣಿಗಳಿಗೆ, ಅಧಿಕಾರಸ್ಥರಿಗೆ ಇದನ್ನ ಯಾಕೆ ಮಾಡಬೇಕು ಅಂತ ಹೇಳ್ಬೇಕು. ಇವತ್ತು ಹೆಲ್ತ್ ಕೇರ್ ಅಲ್ಲಿ ನಮ್ಮ ರಾಜ್ಯದಲ್ಲಿರುವಂತಹ ಸಮಸ್ಯೆ ಏನು, ಸರ್ಕಾರ ಎಷ್ಟು ಇನ್ವೆಸ್ಟ್ ಮಾಡಿದ್ರೆ ಈ ಒಂದು ಸಮಸ್ಯೆಯನ್ನು ನಿವಾರಿಸಬಹುದು. ನೀವು ಹೇಳ್ತಿದ್ರಲ್ವಾ 100 ಕೋಟಿ ಬಾಕಿ ಇದೆ ಅಂತ ಇತ್ತೀಚೆಗೆ ಪ್ರೈವೇಟ್ ಹಾಸ್ಪಿಟಲ್ ಅವರು, ನಾವು ಇನ್ನು ಮೇಲೆ ಯಾವ ಪ್ರೈವೇಟ್ ಇವ್ರನ್ನು ಸರ್ಕಾರಿ ಸ್ಕೀಮ್ ಇದೆಯಲ್ಲ ಯಶಸ್ವಿನಿ ಸ್ಕೀಮ್ ಅಲ್ಲಿ ಯಾರನ್ನೂ ತಗೊಳ್ಳಲ್ಲ ಅಂತ ಹೇಳ್ತು. ಆದರೆ ಆ 100 ಕೋಟಿ ಬದಲಿಗೆ ಅದೇ 100 ಕೋಟಿಯನ್ನು 50 ಕೋಟಿಯನ್ನು ನೀವು ಸರ್ಕಾರಿ ಆಸ್ಪತ್ರೆಗಳ ಸಬಲೀಕರಣ ಮಾಡಿದ್ರೆ ಹೆಚ್ಚಿಗೆ ಇಲ್ಲಿ ಮಾಡಬಹುದು ಅನ್ನುವಂತ ಒಂದು ಮಾಹಿತಿಯನ್ನ ಆರ್ಗ್ಯುಮೆಂಟ್ ಬಿಲ್ಡ್
ಅಲ್ಲ, ಯಾಕೆಂದ್ರೆ ನಮಗೆ ಡೇಟಾ ಇಲ್ಲ ಲಕ್ಷ್ಮಣ್. ಅದಕ್ಕೆ ನಮ್ಮ ಬೌದ್ಧಿಕ ದಾರಿದ್ರ್ಯನೇ ಇವತ್ತಿನ ಈ ಬಹುತೇಕ ಆರ್ಥಿಕ ದಾರಿದ್ರ್ಯಕ್ಕೂ ಕಾರಣ ಆಗಿದೆ. ಬಹಳಷ್ಟು ಜನ ಈ ಏನು ಒಂದು ಲಕ್ಸುರಿ ಆಗಿ ಕುತ್ಕೊಂಡು ಒಂದು ಸೇಫ್ ಝೋನ್ ಅಲ್ಲಿ ಕುತ್ಕೊಂಡು ಮಾತಾಡುವಂತಹ ಎಕನಾಮಿಸ್ಟ್ಗಳು ಅಥವಾ ಪ್ರೊಫೆಸರ್ಗಳು ಏನು ಒಂದು ಪುಸ್ತಕ ಬರೆದಿಲ್ಲ. ನನಗೆ ಕನ್ನಡದಲ್ಲಿ ಇತ್ತೀಚೆಗೆ ನಾನು ನೋಡಿದ ಹಾಗೆ ಕನ್ನಡದಲ್ಲಿ ಇಂತಹ ಒಂದು ವಿಚಾರವಾಗಿ ಎಷ್ಟು ಪುಸ್ತಕಗಳು ಬಂದಿದೆ. ನಮ್ಮ ಅದಕ್ಕೆ ನೀವು ಮಾಹಿತಿ ಒಂದು 4-5 ತಗೊಂಡು ನೋಡ್ತಾ ಇದ್ದೀರಾ. ಆದ್ರೆ ನಾನು ಹೇಳಿದ್ನಲ್ವಾ, ಅಮೆರಿಕದಂತೆ ಅಥವಾ ಒಬ್ಬ ಪಾಲ್ ಕ್ರೂಗ್ಮನ್ ಅಲ್ಲ, 100 ಜನ ಅಮೆರಿಕದಲ್ಲಿ ಚರ್ಚೆ ಮಾಡಿದ ಒಬ್ಬೊಮ್ಮ ಕೇರದ್ದು ಅಲ್ಲಿ ಹೆಲ್ತ್ ಎಷ್ಟು ಇಂಪಾರ್ಟೆಂಟ್ ಅನ್ನೋದು. ನಾನು ಕೇಶವರಿ ಒಂದು ಇದರ ಒಂದು ಪ್ಯಾರಾ ಇದೆ. ಇಂಡಿಯನ್ ಗವರ್ಮೆಂಟ್ ಮಸ್ಟ್ ಎಲಿಮಿನೇಟ್ ಟ್ಯಾಕ್ಸ್ ಎಕ್ಸೆಂಪ್ಷನ್ಸ್ ಅಂಡ್ ನೋ ಫರ್ದರ್ ರೆಡ್ಯೂಸ್ ಕಾರ್ಪೊರೇಟ್ ಟ್ಯಾಕ್ಸ್ ರೇಟ್ಸ್. ಗವರ್ಮೆಂಟ್ ಮಸ್ಟ್ ಸಪೋರ್ಟ್ ಕಂಪನೀಸ್ ದಟ್ ಬೆನಿಫಿಟ್ ದೇರ್ ವರ್ಕರ್ಸ್ and society rather than just their shareholders, Oxfam said. Government must generate funds needed to invest in healthcare and education. The government must increase its public expenditure on health from 1% GDP to 3% GDP. Education 3% GDP to 6% ಅಂತ ಹೇಳ್ತಾರೆ. ಆದ್ರೆ ಇಷ್ಟು ಕ್ಲಿಯರ್ ಆಗಿ ಹೇಳಿದ್ದಾರೆ, ಭಾರತದ ನಿಮ್ಮ ಮುಂದಿನ ಭವಿಷ್ಯಕ್ಕೆ ಇದಕ್ಕೆ ಆದ್ಯತೆ ಕೊಡಿ ಸ್ವಾಮಿ, ಉಳಿದಿದ್ದೆಲ್ಲ ಮಾಡ್ಕೊಳ್ಳಿ ಅಂತ. ಹೆಲ್ತ್ ಎಜುಕೇಶನ್ಗೆ ಕೊಡಿ ಅನ್ನುವಂಥದ್ದು ಇವತ್ತಿನ ಇದನ್ನ ಹೇಳ್ತಾನೆ ಬರ್ತಾ ಇದೆ. ಯಾಕೆ ಮಾಡ್ತಾ ಇಲ್ಲ ಅನ್ನೋದ್ರೆ ಇಂಟ್ರೆಸ್ಟ್, ವೆಸ್ಟೆಡ್ ಇಂಟ್ರೆಸ್ಟ್. ಯಾಕಂದ್ರೆ ಇವರಿಗೆ ಅಲ್ಲಿ ಪ್ರೈವೇಟ್ ಇನ್ವೆಸ್ಟ್ಮೆಂಟ್ ಬರೋದ್ರಿಂದ ಈಗಾಗಲೇ ಹೆಚ್ಚಾಗ್ಬಿಟ್ಟಿದೆ. ನಿಮಗೆ ಮಲ್ಟಿ ನ್ಯಾಷನಲ್ ಹಾಸ್ಪಿಟಲ್ಸ್ ಬಂದಿದೆ. ಎಂಟ್ರಿ ಆಗ್ಬೇಕು ಅಂದ್ರೆ 5 ಲಕ್ಷ ರೂಪಾಯಿ ಕೊಟ್ಟೆ ಎಂಟ್ರಿ ಆಗ್ಬೇಕು. ಆ ತರದ ಹಾಸ್ಪಿಟಲ್ಗಳು ಎಲ್ಲ ಊರುಗಳಲ್ಲಿ ಶುರು ಆಗ್ತಾ ಇದೆ. ಸೊ ಇವನ್ ನೋಡಿ, ಸಿಸೇರಿಯನ್ ನಾವು ಆಪರೇಷನ್ಸ್ ಬಗ್ಗೆ ಯಾವಾಗಲೇ ಮಾತಾಡ್ತಾ ಇದ್ವಿ. ಮೊದಲು ಈಗೇನು ನಿಮ್ಗೆ ನಾರ್ಮಲ್ ಡೆಲಿವರೀಸ್ ಆಗ್ತಾನೆ ಇಲ್ಲ. ಸಿಟೀಸ್ ಅಲ್ಲಿ ನಾರ್ಮಲ್ ಡೆಲಿವರಿ ಅಂದ್ರೆ ಅದೊಂದು ಕೌತುಕ ಅಂತ ನೀವು ಬ್ರೇಕಿಂಗ್ ನ್ಯೂಸ್ ಬೈತಾರೆ. ಹೊಟ್ಟೆ ಕೈಸ್ಕೊಂಡಿದ್ರೆ ಬೈತಾರೆ, ಹೊಟ್ಟೆ ಕೈಸ್ಕೊಂಡಿದ್ದಾರೆ ಅಮ್ಮ ಅಂತಾರೆ. ಯಾರು ಸಿಸೇರಿಯನ್ ಆಪರೇಷನ್ ಈ ಅಮ್ಮ ಹೊಟ್ಟೆ ಕೈಸ್ಕೊಂಡಿದ್ದಾರೆ ಅಂತಾರೆ. ಹೌದು, ಆ ತರದ ಒಂದು ವಾತಾವರಣ ನಿರ್ಮಾಣ ಆಗಿದೆ. ಆದ್ರೆ ಟ್ಯಾಕ್ಸ್ ವಿಚಾರದಲ್ಲಿ ನಾನೇನಂದ್ರೆ ಟ್ಯಾಕ್ಸ್ ನ ಹೆಚ್ಚು ಮಾಡಬೇಕು ಅನ್ನೋ ವಿಚಾರದಲ್ಲಿ ನನ್ನ ಸಮ್ಮತ ಇಲ್ಲ. ಯಾಕಂದ್ರೆ ಮತ್ತಷ್ಟು ಏನಾಗುತ್ತೆ, ಇವರು ಕಳ್ಳಾಟ ಆಡ್ತಾರೆ. ಯಾವಾಗಲೂ ಟ್ಯಾಕ್ಸ್ ರೇಟ್ಸ್ ಒಂದ್ ಸ್ವಲ್ಪ ಕಡಿಮೆ ಆದಷ್ಟು ಒಳ್ಳೆಯದು. ಜನ ಅಷ್ಟೇ ಟ್ಯಾಕ್ಸ್ ಕೊಟ್ಟಿರೋದು ಅಲ್ಲ, ಅದೊಂದಿದೆ. ನಾನು ಇನ್ನೊಂದು ವಿಚಾರ ನಿಮ್ಗೆ ಹೇಳ್ಬೇಕು. ಟ್ಯಾಕ್ಸ್ ರೇಟ್ಸ್ ಕಡಿಮೆ ಆಗ್ಬೇಕು ಅನ್ನೋದು ನನ್ನ ಮೊದಲಿನ ಯಾವಾಗ್ಲೂ ನಾನು ಆರ್ಗ್ಯೂ ಮಾಡ್ತೀನಿ ಅದನ್ನ. ಆಮೇಲೆ ಎರಡನೇದೇನು ಅಂತಂದ್ರೆ ಕನ್ಸೆಷನ್ಸ್ ಕೊಡ್ತಾರಲ್ಲ, ಅದು ಕಡಿಮೆ ಆಗ್ಬೇಕು. ಏನಂದ್ರೆ ಈಗ ನೋಡಿ, ಒಂದು FDI ಬರುತ್ತೆ ಅಂದ್ರೆ ನಾವೊಬ್ಬ ರೈತರಿಂದ ಜಮೀನು ಕಿತ್ಕೊಂಡು ಎಲೆಕ್ಟ್ರಿಸಿಟಿ ಎಕ್ಸಂಪ್ಷನ್ ಕೊಟ್ಟು 5 ವರ್ಷ ಇನ್ಕಮ್ ಟ್ಯಾಕ್ಸ್ ರಿಡಕ್ಷನ್ ಕೊಟ್ಟು ಕಾರ್ಪೊರೇಟ್ ಟ್ಯಾಕ್ಸ್ ರಿಡಕ್ಷನ್ ಕೊಟ್ಟು ಎಷ್ಟು ಕೊಡ್ತೀವಿ ಅಂದ್ರೆ ಇದೊಂಥರ ದೊಡ್ಡ ಸಬ್ಸಿಡಿ. ಇದನ್ನ ಯಾರು ಮಾತಾಡಲ್ಲ. ನಾವು ಬರೀ ರೈತರಿಗೆ ಸಬ್ಸಿಡಿ ಕೊಡ್ತೀವಿ ಅಂತ ಮಾತಾಡ್ತೀವಿ. ಆದ್ರೆ ಪ್ರತಿ ಒಂದು FDI ಬಂದಾಗ ಎಷ್ಟು ಕೋಟ್ಯಾಂತರ ರೂಪಾಯಿ ನಾವು ಅವ್ರಿಗೆ ಸಬ್ಸಿಡಿ ಅಲ್ಲ, ಅದು ಸಬ್ಸಿಡಿ ಅಂತ ನಾನು ಅನ್ಕೊಳ್ಳೋದು. ಇಲ್ಲಿ ಇನ್ನೊಂದು ನಮ್ಮ ರಾಜ್ಯ ಸರ್ಕಾರದ್ದು ಒಂದು ಪಾತ್ರ ಇದೆ. ವಿಶೇಷವಾಗಿ ಕೇಂದ್ರ ಸರ್ಕಾರ ಎಷ್ಟು ಕೊಡುತ್ತೆ ಅಂತಲ್ಲ, ಇವತ್ತು 40,000 ಪ್ರಾಥಮಿಕ ಶಿಕ್ಷಕರ ಕೊರತೆ ಇದೆ ನಮ್ಮ ರಾಜ್ಯದಲ್ಲಿ. ನೀವು ಎಜುಕೇಶನ್ ಬಗ್ಗೆ ಹೇಳ್ತಿರಲ್ವಾ, ಪ್ರಾಥಮಿಕ ಶಿಕ್ಷಣವನ್ನ ನೀವು ಸರಿಯಾಗಿ ಹೆಲ್ತ್ ಎಜುಕೇಶನ್ ಜಾಬ್ ಕ್ರಿಯೇಷನ್ 40 ನಮ್ಮ ರಾಜ್ಯದಲ್ಲಿ ಕೇವಲ ಯಕ್ಕಶ್ಚಿತ್ 4,500 FDA ಮತ್ತು SDA ಹುದ್ದೆಗಳಿಗೆ 13.5 ಲಕ್ಷ ಜನ ನಮ್ಮ ರಾಜ್ಯದಲ್ಲಿ ಪರೀಕ್ಷೆ ಬರೀತಾರೆ. 13-14 ಲಕ್ಷ ಜನ ಕೇವಲ 4,500. ನೀವು 40,000 ಪ್ರಾಥಮಿಕ ಶಿಕ್ಷಕರ ಕೊರತೆ ಇದೆ. ನೀವು ಅದನ್ನ ತಗೊಂಡ್ರೆ ಅದು ಇಂಡೈರೆಕ್ಟ್ ಆಗಿ ಸುಮಾರು 2 ಲಕ್ಷ ಉದ್ಯೋಗಗಳನ್ನ ಸೃಷ್ಟಿ ಮಾಡುತ್ತೆ. ನೀವು ಎಜುಕೇಶನ್ ಅನ್ನ ಇಂಪ್ರೂವ್ ಮಾಡ್ತೀರಾ, ಹೆಲ್ತ್ ಕೇರ್ಗೆ ಅದೇ ತರದಲ್ಲಿ ಇವತ್ತು ಪ್ರತಿ ಗ್ರಾಮ ಪಂಚಾಯತಿಯಲ್ಲಿ ಒಂದು ಸೂಪರ್ ಸ್ಪೆಷಾಲಿಟಿ ತರದ ಆಸ್ಪತ್ರೆ ಕಟ್ಟೋದಕ್ಕೆ ನಮ್ದು 1,60,000 ಕೋಟಿ ಬಡ್ಜೆಟ್. ನಮ್ಮ ರಾಜ್ಯ ಸರ್ಕಾರಕ್ಕೂ ನಾವು ಯಾವ್ದೇ ಹೇಳಿ, ರಾಜ್ಯ ಪಕ್ಷಾತೀತವಾಗಿ ರಾಜ್ಯ ಸರ್ಕಾರಗಳಿಗೂ ಇಷ್ಟ ಇಲ್ಲ, ಕೇಂದ್ರ ಸರ್ಕಾರಗಳಿಗೂ ಇಷ್ಟ ಇಲ್ಲ. ಯಾಕೆಂದ್ರೆ ಇವತ್ತಿನ ಭಾರತದ ಬಹುತೇಕ ರಾಜಕಾರಣಿಗಳೇ ಎಜುಕೇಶನ್ ಮಾಫಿಯಾದಲ್ಲಿದ್ದಾರೆ, ಮತ್ತೆ ಹೆಲ್ತ್ ಕೇರ್ ಮಾಫಿಯಾದಲ್ಲಿ ಮಾತಾಡ್ತಾರೆ. ಯಾಕಂತಂದ್ರೆ ನರೇಂದ್ರ ಮೋದಿ ಅವ್ರ ಬಗ್ಗೆ ಏನೋ ಒಂದು ನಿರೀಕ್ಷೆ ಇಟ್ಕೊಂಡಿದ್ದಲ್ಲ ದೇಶ ಜನ, ಇವರು ವಿಷ್ಣುವಿನ 6ನೇ ಅವತಾರ, ಈ ಅವತಾರ ಬಂದ ಮೇಲೆ ಎಲ್ಲದಕ್ಕೂ ಇರಬೇಕು. 6ನೇ ಅವತಾರ ಹೇಗಾಗ್ತಾರೆ, 11ನೇ ಅವತಾರ. ಸೊ ಈ ಅವತಾರದ ಬಗ್ಗೆ ನಂಬಿಕೆ ಇಟ್ಟುಕೊಂತ ಬಹಳ ಜನ ಈಗಲೂ ಕೂಡ ಬಹಳ ನಿರೀಕ್ಷೆ ಇಟ್ಕೊಂಡಿದ್ದಾರೆ. ಈ ಕನಿಷ್ಠ 5% ಹೆಚ್ಚಿಗೆ ಆಗಿದೆ ಕಳೆದ ವರ್ಷಕ್ಕೆ ಕಂಪೇರ್ ಮಾಡಿ. ಶ್ರೀಮಂತಿಕೆಯಲ್ಲಿ 5% ಇನ್ಕ್ರೀಸ್ ಆಗಿದೆ. ಅದನ್ನ ಕಮ್ಮಿ ಮಾಡಿದ್ರೆ ನಾವು ಮೋದಿ ಅವ್ರಿಗೆ ಶಬಾಷ್ ಅಂತ ಹೇಳ್ತಿದ್ವಿ. ಆದ್ರೆ ಶ್ರೀಮಂತರು 5% ಜಾಸ್ತಿ ಆಗಿದೆ, ಬಡವರು ಅಲ್ಲೇ ಇದ್ದಾರೆ. ಸೊ ಎಲ್ಲೋ ಒಂದು ಕಡೆ ಈ ಸ್ಕೀಮ್ಗಳು, ಇವ್ರ ಪಾಲಿಸಿಗಳು ಯಾರೇ ಬಂದ್ರು ಆ ಗದ್ದುಗೆಯಲ್ಲಿ ಅವ್ರ ಪರವಾಗಿ ಇರ್ತವೆ. ಇದು ಹಿಂದಿನಿಂದ ಅನೇಕರು ಹೇಳ್ಕೊಂಡು ಬಂದಂತ ಆರೋಪಗಳು. ಇವತ್ತೇನಾಗಿದೆ, ಬ್ರ್ಯಾಂಡ್ ಫ್ಯಾಕ್ಟರಿಯಲ್ಲಿ ಪರ್ಚೇಸ್ ಮಾಡೋನು ಭಾರತದ ನಾಗರಿಕ ಆಗ್ಬಿಟ್ಟಿದ್ದಾನೆ. ಆಮೇಲೆ 50% ಏನೋ ಇದೆಯಲ್ಲ, ಫ್ರೀ ಸಿಗುತ್ತಲ್ಲ, ಒನ್ ಟೇಕ್ ಒನ್ ಫ್ರೀ, ಈ ತರದ ಕಾನ್ಸೆಪ್ಟ್ ಅಲ್ಲಿ ಇಂಡಿಯನ್ಸ್ ತೇಲಾಡ್ತಾ ಇದ್ದಾರೆ. ಆದ್ರೆ ಈಗ ಪರ್ಚೇಸಿಂಗ್ ಪವರ್ ಪ್ಯಾರಿಟಿ ಅಂತ ಒಂದಿದೆ. ಆ ಪರ್ಚೇಸಿಂಗ್ ಪವರ್ ಪ್ಯಾರಿಟಿನೇ ನಿಜವಾದಂಥದ್ದು ನಮ್ಮ ಲೈಫ್ನ ಸ್ಟ್ಯಾಂಡರ್ಡ್ ಅನ್ನ ಇದು ಮಾಡೋದು. ನನಗೆ ಖರೀದಿಯ ಸಾಮರ್ಥ್ಯ ಎಷ್ಟು, ನನ್ನ ಲಿವಿಂಗ್ ಸ್ಟ್ಯಾಂಡರ್ಡ್ ಏನಿದೆ ಅಂತ ಅದು ಯಾರು ತಲೆ ಕೆಡಿಸೋತ. ನಾನು ಹೋಗ್ಬಿಟ್ಟು ಒಂದು ಪೆಪೆಜಾನ್ ಜೀನ್ಸ್ ತಗೋಬೇಕು, ಒಂದು ಪೀಟರ್ ಇಂಗ್ಲೆಂಡ್ ಶರ್ಟ್ ತಗೋಬೇಕು, ಅದು ನಿಜವಾದ ಭಾರತದ ನಾಗರಿಕ ಅನ್ನೋ ಲೆವೆಲ್ಗೆ ತಂದಿಟ್ಟಿದ್ದಾರೆ. ಅಂದ್ರೆ
ನಮ್ಮ ಓವರ್ ಆಲ್ ಮೈಂಡ್ ಸೆಟ್ ಚೇಂಜ್ ಆಗಿದೆ ಅಂತ ಇಂಡಿಯನ್. ಒಂದು ಮ್ಯಾನಿಪುಲೇಟಿವ್ ಅಡ್ವರ್ಟೈಸ್ಮೆಂಟ್ಸ್ ಬಗ್ಗೆ ನಾವು ಹೇಳ್ಕೊಡ್ತೀವಿ. ಈ ಮ್ಯಾನಿಪುಲೇಟಿವ್ ಅಡ್ವರ್ಟೈಸ್ಮೆಂಟ್ಸ್ ಈಗ ಹೆಂಗಿರುತ್ತೆ ಅಂದ್ರೆ, ನೀವು ಯಾವುದೋ ಒಂದು ಸೆಂಟ್ ಹಾಕೊಂಡು ಹೋದ್ರೆ ನಿಮ್ಮ ಹಿಂದೆ ಒಂದು 10 ಜನ ಬರ್ತಾರೆ ಅಂತ ಹೇಳೋದು, ಅಥವಾ ಕರಿ ಅನ್ನೋದು ಬಣ್ಣ ಎಲ್ಲ ಕಪ್ ಅನ್ನೋಂಥದ್ದು ನೀವು ಬೆಳ್ಳಗಾದ್ರೇನೆ ನೀವು ಏರ್ ಹೋಸ್ಟೆಸ್ ಆಗ್ಲಿಕ್ಕೆ ಸಾಧ್ಯ ಇಲ್ಲ, ನಿಮ್ಮ ಭವಿಷ್ಯ ನಿಮ್ಮ ಕುಂಡಲಿ ಬದಲಾಯಿಸ್ಲಿಕ್ಕೆ ಸಾಧ್ಯ. ಈ ತರದ ಒಂದು ಮ್ಯಾನಿಪುಲೇಟಿವ್ ಮಾಡಿ ಜನನು ಹಿಂಗಾಗಿದ್ದಾರೆ. 37 ರೂಪಾಯಿ ಅವ್ನು ಎಲ್ಲಿ ಹೋಗ್ತಾನೆ, ಅಲ್ಲಿ ಹೋಗೋದಿಲ್ಲ ಅವನು. ಅಲ್ಲ, ಈ ತರದ ಒಂದು ಇದರಿಂದ ಆಕ್ಚುಲಿ ಈ ತರದ ಕಾರ್ಯಕ್ರಮದಿಂದ ಬಹುಶಃ ಜನ ಆ ತರದ ಒಂದು ಇದರ ವಿರುದ್ಧ ಜಾಗೃತರಾಗಬೇಕು. ಏನು ಅಂತಂದ್ರೆ, ನಮ್ಗೆ ನಿಜವಾದ ಭಾರತ ಅದಲ್ಲ. ಈಗ ಮೊದಲು ಹಿಂದೇನು 70s ಅಲ್ಲಿ ನೋಡಿ ಎಷ್ಟು ಬೌದ್ಧಿಕವಾಗಿ ನಾವು ಉನ್ನತವಾಗಿದ್ವಿ ಅಂತಂದ್ರೆ, 70s ಅಲ್ಲಿ ಒಂದು ದೊಡ್ಡ ಮಟ್ಟದ ಚರ್ಚೆ ಆಗುತ್ತೆ, ಭಾರತ ವರ್ಸಸ್ ಇಂಡಿಯಾ ಅಂತ. ಭಾರತ ಅಂದ್ರೆ ರೂರಲ್ ಇಂಡಿಯಾ ಬಗ್ಗೆ ಮಾತಾಡ್ತಾರೆ, ಇಂಡಿಯಾ ಅಂದ್ರೆ ಅರ್ಬನ್ ಇಂಡಿಯಾ ಬಗ್ಗೆ ಮಾತಾಡ್ತಾರೆ. ಇವತ್ತು ಅದಕ್ಕಿಂತ ಕೆಟ್ಟ ದುಸ್ಥಿತಿ ಇದೆ. ಆದ್ರೆ ಯಾರು ಆ ತರದ ಒಂದು ಚರ್ಚೆಯನ್ನು ಕೂಡ ಮಾಡುವಂತ ಪೂರ್ ಇಂಡಿಯಾ ರಿಚ್ ಇಂಡಿಯಾ ಅಂತ ಹಂಗ್ ಮಾಡ್ಬೇಕಾಗಿದೆ. ಈಗ ಒಂದು 3-4 ಇಂಡಿಯಾ ಮಾತಾಡ್ಬೋದು ನೀವು, ಅಷ್ಟು ಆ ತರದ ಇಂಡಿಯಾಗಳಾಗ್ಬಿಟ್ಟಿದೆ. ಈಗ ಮೊದಲಾದ್ರೆ ಬರೀ 2 ಇಂಡಿಯಾ ಬಗ್ಗೆ ಮಾತಾಡ್ತಿದ್ವಿ. ಈಗ ಡ್ಯುಯಲಿಸಂ ಎಷ್ಟೊಂದಿದೆ ಅಂತಂದ್ರೆ, ಒಂದು 4-5 ಇಂಡಿಯಾನ ನಾವು ತೋರಿಸಬಹುದು. ಇಂಡಿಯಾದೊಳಗೆ ಇಂಡಿಯಾದೊಳಗೆ ಇನ್ನೊಂದು ಇಂಡಿಯಾ ತೋರಿಸಬಹುದು. ಆದ್ರೆ ಇದನ್ನ ನಾವ್ ಏನ್ ಮಾಡ್ಬೇಕಾಗಿತ್ತು ಬಹುಶಃ ಅಂತಂದ್ರೆ, ಜನಕ್ಕೆ ನಿಜವಾಗ್ಲೂ ಯಾಕೆ ಹಿಂಗಾಗ್ತಿದೆ ಅಂತ ಎಜುಕೇಶನ್ ನೋಡಿ. ಇವ್ರು ಹೇಳ್ತಿದ್ದು ಸರಿ ಇರ್ಬೋದು, ಆದ್ರೆ ಎಜುಕೇಶನ್ ತುಂಬೋದೇ ಒಂದೇ ಅಲ್ಲ. ಕ್ವಾಲಿಟಿ ಎಜುಕೇಶನ್ ಬಗ್ಗೆ ಮಾತಾಡಿದ್ರೆ, ಕ್ವಾಲಿಟಿ ಎಜುಕೇಶನ್ ವರ್ಸ್ಟ್ ಇದೆ ದೇಶದಲ್ಲಿ. ಒಬ್ಬಾಮ ಮಾತ್ರ ಹೆದರ್ತಾ ಇದ್ರು ಅವರು. ಇನ್ನೊಂದೇನಂದ್ರೆ, ಒಂದು ಪ್ರೈವೇಟ್ ಹೋದ್ರೆ ಮಾತ್ರ ಕ್ವಾಲಿಟಿ ಎಜುಕೇಶನ್ ಕೂಡ ಒಳ್ಳೆ ಎಜುಕೇಶನ್ ಇಲ್ಲ ಅಂತ ಗವರ್ಮೆಂಟ್ ರಿಪೋರ್ಟ್ ಹೇಳ್ತಾ ಇದೆ. ನಮ್ಗೆ 10th ಸ್ಟ್ಯಾಂಡರ್ಡ್ ಓದುವ 10% ಮಕ್ಕಳಿಗೆ 1ರಿಂದ 9 ಎಣಿಸಕ್ ಬರ್ದೇ ಇರೋರು ಎಷ್ಟು ಸಂಖ್ಯೆ ಇದೆ ಅಂತ ನಿಮ್ಗೆ ಅಂಕಿಅಂಶ ಕೊಡ್ತಾ ಇದೆ. ಪ್ರೈವೇಟ್ ಸ್ಕೂಲ್ಸ್ ಅಲ್ಲಿ ಕೂಡ ಬರ್ತಿಲ್ಲ ಅನ್ನೋಂಥದ್ದನ್ನ ಅಂಕಿಅಂಶ ಇದೆ. ಆದ್ರೆ ವಾಸ್ತವಿಕವಾಗಿ ಏನು ಅಂತಂದ್ರೆ, ಈಗ ಬೈ ಚಾಯ್ಸ್ ಟೀಚರ್ ಆಗೋರು ಎಷ್ಟು ಜನ ಇಲ್ಲ, ಏನಕ್ಕೆ ಸಿಕ್ಲಿಲ್ವಾ ನಾನು ಟೀಚರ್ ಆಗ್ತೀನಿ, ಏನೋ ಒಂದಷ್ಟು ಮಾಡ್ತೀನಿ. ಕ್ವಾಲಿಟಿ ಎಜುಕೇಶನ್ಗೆ ಏನ್ ಇನ್ಸೆಂಟಿವ್ಸ್ ಕೊಟ್ಟಿದ್ದೀವಿ ಸರ್ಕಾರ ಮಾಡಿದೆ? ಒಂದು ಇವತ್ತು ಇದರಲ್ಲಿ ಒಂದು ರಿಪೋರ್ಟ್ ಇನ್ನೊಂದಿದೆ. ಒಂದು ಬಹಳ ದೊಡ್ಡ IT ಕಂಪನಿಯ CEO, ಆತನ ಸ್ಯಾಲ್ರಿ, ಆಮೇಲೆ ಅಲ್ಲಿ ಕ್ಯಾಶುವಲ್ ವರ್ಕರ್ ತಗೊಳ್ಳೋ ಸ್ಯಾಲ್ರಿ 30,000 40,000 ತಗೊಳ್ತಾರೆ. 40,000 ಆತ ತಗೊಂಡ್ರೆ ಇವ್ರು 416 ಟೈಮ್ 416 ಟೈಮ್ ಜಾಸ್ತಿ ಸ್ಯಾಲ್ರಿ ಇದೆ ಅಂತ. ಮತ್ತೆ ಇಲ್ಲೇ ಗೊತ್ತಾಗುತ್ತೆ ಎಷ್ಟು ಪ್ಯಾರಿಟಿ ಇದೆ ಅಂತ. ಇದನ್ನ ಹಿಂದಿನ ಸರ್ಕಾರದಲ್ಲಿ ಇದನ್ನ ವಲ್ಗರ್ ಸ್ಯಾಲರೀಸ್ ಅಂತ ಕೃಷಿ ಕರೆದಿದ್ರು. ಆಮೇಲೆ ಇನ್ನೊಂದು, ರೂರಲ್ ನಲ್ಲಿ ಡೈಲಿ ವೇಜಸ್ ವರ್ಕರ್ಸ್ ಇದಾರಲ್ಲ ಮಹಿಳೆಯರು, ಅವರಿಗೆ ಒಂದು ಮಾನದಂಡನೇ ಇಲ್ಲ, ಒಂದು ಗೌರವನೇ ಇಲ್ಲ. ಗಂಡನಿಗಿಂತ ಗಂಡಸರಿಗಿಂತ ಜಾಸ್ತಿ ವರ್ಕ್ ಮಾಡೋರು ಕೂಡ 100 ರೂಪಾಯಿ 120 ರೂಪಾಯಿ ಕೂಲಿ. ಇನ್ನ ಇವ್ರು ಓಡಾಡ್ಕೊಂಡಿರೋರಿಗೆ 300-350 ರೂಪಾಯಿ ಇದಿದೆ ಒಂದು. ಮತ್ತೆ ಇನ್ನೊಂದು ಹೇಳ್ಬಿಡ್ತೀನಿ ಸರ್ ನಿಮ್ಗೆ, ಈ ಲಕಡಾವಾಲಾ ಕಮಿಟಿ 1993 ಮಾಡ್ತಾರೆ BPL. ಅಲ್ಲೇನ್ ಮಾಡ್ತಂದ್ರೆ, ನಾವು ಕ್ಯಾಲರೀಸ್ ಫುಡ್ 2100 ಕ್ಯಾಲರಿ ಗ್ರಾಮೀಣ ನಗರದಲ್ಲಿ ಇದ್ದವನಿಗೆ ಇರಬೇಕು, 2400 ಹಳ್ಳಿಯಲ್ಲಿ ಯಾಕೆ ಕೆಲಸ ಮಾಡ್ತಾರೆ, ಶ್ರಮ ಜಾಸ್ತಿ ಇರುತ್ತೆ ಅಂತ. ಇವತ್ತು ಈಗ ಅದು ಕ್ಯಾಲರಿ ಅನ್ನೋದು ಕಾನ್ಸೆಪ್ಟ್ ಇಲ್ಲ ಈಗ, ಯಾಕಂದ್ರೆ ಅದು ಕ್ಯಾಲರಿ ಅನ್ನೋದು ಈಗ ಹೋಗ್ಬಿಟ್ಟಿದೆ. ಈ ದುಡ್ಡು ಅಷ್ಟು ಕ್ಯಾಲರೀಸ್ ತಗೋಬೇಕು ಅಲ್ಲ, ಅದು ರಂಗರಾಜನ್ ಒಂದು ಸ್ಮಾಲ್ ಇಂಪ್ರೂವ್ಮೆಂಟ್ ಮಾಡಿದ್ರು. ಕ್ಯಾಲೋರಿ ಮಾತ್ರ, ಯಾಕೆ ಕ್ಯಾಲೋರಿ ಸರಾಯಿಲ್ಲೂ ಬರುತ್ತೆ, ಕ್ಯಾಲೋರಿ ಎಲ್ಲಿಂದ ಬರುತ್ತೆ? ಅದು ನಿಮಗೆ 1 kg ತೂಕಕ್ಕೆ 1 ಗ್ರಾಮ್ ಪ್ರೋಟೀನ್ ಬೇಕು. ಸೊ ಆ ಪ್ರೋಟೀನ್ ಲೆಕ್ಕ ಅಂತ ಅವರು ಇದು ಮಾಡಿಕೊಳ್ಳೋ, ಅದು ಒಳ್ಳೇದಾಯ್ತು. ಆದರೆ ನಾವು ಇಲ್ಲಿ ಏನಾಗಿದೆ ಅಂತ ಹೇಳಿದರೆ, ಮುಖ್ಯವಾಗಿ ನಿಮಗೆ ಬಡತನ ಇದೆಯೋ ಇಲ್ಲೋ ಅನ್ನೋದ್ರ ಬಗ್ಗೆ ಇಷ್ಟೆಲ್ಲ ತಲೆ ಕೆಡಿಸ್ಕೊಳ್ತಕ್ಕದ್ರ ಬದಲು ನಿಮಗೆ ಜನರಿಕ್ ಆಗಿ ನಿಮಗೆ ಓಪನ್ ಡೆಫಿಕೇಶನ್ ಇರತಕ್ಕಂಥದ್ದು ಇರ್ಬೋದು, ಅಥವಾ ನಿಮ್ಮ ಏನು ರೂಪಾಯಿಯ ಲೆಕ್ಕನೇ ನೀವು ತಗೊಂಡ್ರೆ, ಅಥವಾ ಇನ್ನೊಂದು ನೀವೇನು ಮಾಡಬೇಕು, ಇನ್ಫ್ಲೇಷನ್ ಅಡ್ಜಸ್ಟೆಡ್ ರಿಯಲ್ GDP ನೋಡಬೇಕು. ಈ ನಾಮಿನಲ್ GDPನೇ ನಾವು ನೋಡ್ಕೊಂಡು ಹೋಗ್ತೀವಿ, ಅದು ಸಮಸ್ಯೆ ಆಗ್ತದೆ. ಬಟ್ ಜೆನ್ಯೂನ್ ಪ್ರಾಬ್ಲಮ್ ನಿಮಗೆ ಫಾರ್ ಎಕ್ಸಾಂಪಲ್ ಮಾರುತಿಯ ಬ್ಯಾಲೆನ್ಸ್ ಶೀಟ್ ನೋಡಿ, ಶೇರ್ ಹೋಲ್ಡರ್ ವ್ಯಾಲ್ಯೂ ಪ್ರತಿ ವರ್ಷ ಜಾಸ್ತಿ ಆಗುತ್ತೆ. ಬಟ್ ಶೇರ್ ಹೋಲ್ಡರ್ಗೆ ಇದು ಟ್ರಾನ್ಸ್ಫರ್ ಅಂದ್ರೆ ಸಮಸ್ಯೆ ಏನಾಗುತ್ತೆ ಅಂದ್ರೆ, ಡಿವಿಡೆಂಡ್ ಕೊಡೋದು ಜಾಸ್ತಿ ಆಗುತ್ತೆ. ಲೇಬರ್ ಕಾಂಪೋನೆಂಟ್ ದೊಡ್ಡ ಇಂಡಸ್ಟ್ರಿಯಲ್ಲಿ ಕಮ್ಮಿ ಆಗ್ತಾ ಬಂತು. ಇನ್ನೊಂದು ನೀವೊಂದು ರೇಸ್ ಮಾಡಿದ್ರಿ, ಫೆಮಿನೈಸೇಷನ್ ಆಫ್ ಪಾವರ್ಟಿ ಅಂತ. ಜಾಸ್ತಿ ಇದೆ ಬಡತನ, ಏನು ಮಹಿಳೆಯರು ಬಡತನದ ಒಳಗಡೆ ಸಿಕ್ಕಾಕೊಳ್ಳೋದು ಜಾಸ್ತಿ. ಆಶ್ಚರ್ಯ ಆಗ್ಬೋದು ನಿಮ್ಗೆ, IT ಇಂಡಸ್ಟ್ರಿಯಲ್ಲಿ ವಿಮೆನ್ ಗೆಟ್ 40% ಲೆಸ್ ಸ್ಯಾಲರಿ ದೆನ್ ಮೆನ್. ಕೃಷಿಯಲ್ಲ, ಹೆಣ್ಣಾಳು ಗಂಡಾಳಿಗೆ ಸಂಬಳ ಅಂತಲ್ಲ. ದಿಸ್ ಇಸ್ ದ ಪ್ರಾಬ್ಲಮ್. ನಿಮ್ಗೊಂದ್ಸರಿ ಇಂದಿರಾ ನೂಯಿ ಹೇಳಿದ್ರು, ಬಿಕಾಸ್ ದೇ ಬೇರ್ ಚಿಲ್ಡ್ರನ್ ಅಂತ. ದೇ ಬೇರ್ ಚಿಲ್ಡ್ರನ್ ಅಂತ. ಆಮೇಲೆ ಇನ್ನೊಂದೇನು ಹೇಳಿದ್ರು, ಮೈಕ್ರೋಸಾಫ್ಟ್ ಚೀಫ್ ಒಂದು ಸ್ಟೇಟ್ಮೆಂಟ್ ಕೊಡ್ತಾನೆ, ನೀವು ದುಡಿಯೋ ಟೈಮಿಗೆ ದುಡಿರಿ, ನಿಮಗೆ ಮಕ್ಕಳು ಮಾಡ್ಕೋಬೇಕು ಅಂದ್ರೆ ಕೀಪ್ ಯುವರ್ ಎಗ್ ಇನ್ ದ ಬ್ಯಾಂಕ್, ಆಯ್ತಾ, ಆಮೇಲೆ ನೀವು ಮಾಡ್ಕೊಳ್ಳಿ ಅಂತ ಹೇಳ್ಕೊ. ಅಂದ್ರೆ ನಿಮ್ಗೆ ಆ ಫೆಮಿನೈನಿಟಿನೇ ನಾವು ನೆಗೆಟ್ ಮಾಡಿ ಎಕಾನಮಿ ಹೇಗೆ ಬೆಳೆಯೋದು? ಸೊ ದಿಸ್ ಇಸ್ ದ ಪ್ರಾಬ್ಲಮ್. ಆಮೇಲೆ ನಾವು ಏನಾಗ್ತೀವಿ, ಶೇರ್ ಹೋಲ್ಡರ್ ಇಂಟ್ರೆಸ್ಟು, ಆ ಬಾಟಮ್ ಲೈನ್ನೇ ನಾವು ನೋಡ್ತಾ ಇದೀವಿ ಹೊರತು ಎಕಾನಮಿ ಟ್ರಿಕಲ್. ನಿಮಗೆ ಕ್ರಿಸಿಲ್ ಒಂದು ರಿಪೋರ್ಟ್ ಕೊಟ್ಟಿದೆ, ನಿಮಗೆ ದೊಡ್ಡ ಇಂಡಸ್ಟ್ರೀಸು ಕೆಲಸ ಕೊಡ್ತಾ ಇಲ್ಲ, ಮೆಕನೈಸೇಷನ್ ಆಗ್ತಾ ಇದೆ, ಆಟೋಮೇಷನ್ ಆಗ್ತಾ ಇದೆ.
ನಿಮಗೆ ಯಾರು ಅವ್ರೇನು ಹೇಳೋದು ಅಂತ ಹೇಳಿದ್ರೆ, ಧರ್ಮಕೀರ್ತಿ ಹಿಸ್ ರಿಪೋರ್ಟ್ ಇಸ್ ಇಂಟ್ರೆಸ್ಟಿಂಗ್. ಅವ್ರು ಏನಂದ್ರೆ, ನೀವು ಕೃಷಿಯಲ್ಲಿ ನಿಮ್ಗೆ 14% ಮಾತ್ರ GDP ಯಲ್ಲಿ ದುಡ್ಡಿಲ್ಲ ಅಂತಿದ್ದೀರಾ, ಮುಂದೆ ಕೆಲಸ ಕೊಟ್ರೆ ಅಲ್ಲೇ ಸಿಗಬೇಕು, ಸ್ಮಾಲ್ ಸ್ಕೇಲ್ ಇಂಡಸ್ಟ್ರಿಯಲ್ಲೇ ಸಿಗಬೇಕು, ದೊಡ್ಡವರು ಆಟೋಮೇಷನ್. ಈಗ ನಿಮಗೆ ಅಮೆರಿಕಾದ ರಿಟರ್ನ್ ಆಫ್ ಮ್ಯಾನುಫ್ಯಾಕ್ಚರಿಂಗ್ ಯಾರು, ಈಗ ನಿಮಗೆ ಜನರಲ್ ಮೋಟರ್ಸ್ ಒಂದು ಫ್ಯಾಕ್ಟ್ರಿ ಇದೆ, ಅಲ್ಲಿ ಕರೆಂಟ್ ಇಲ್ಲ, ಯಾಕೆ ಗೊತ್ತಾ, ರೋಬೋಟ್ಸಿಗೆ ಕರೆಂಟ್ ಬೇಡ. ನಾನು ರವಿಕಿಶೋರ್ರೆ, ಈಗ ನಮಗೆ 90% ಮೋರ್ ದೆನ್ 90% ಏನಂದ್ರೆ ಎಲ್ಲವೂ ಕೂಡ ಅನ್ಆರ್ಗನೈಸ್ಡ್ ಸೆಕ್ಟರ್, ಅಗ್ರಿಕಲ್ಚರ್ ಅಗ್ರಿ ಅಲೈಡ್ ಸೆಕ್ಟರ್ ಇರೋದು. ಮತ್ತೆ ಮೋರ್ ದೆನ್ 65% ಎಂಪ್ಲಾಯ್ಮೆಂಟ್ ಉದ್ಯೋಗ ಸಿಗೋದು ಕೂಡ ಅಗ್ರಿಕಲ್ಚರ್ ರಿಲೇಟೆಡ್ ಇದರಲ್ಲೇ. ಸೊ ನಿಮ್ಗೆ ಅಲ್ಲಿ ಆದಾಯನೇ ಇಲ್ಲ, ನಿಮ್ಗೆ ಕ್ರೈಸಿಸ್ ಮೇಲೆ ಕ್ರೈಸಿಸ್, ಆತ್ಮಹತ್ಯೆ ಮೇಲೆ ಆತ್ಮಹತ್ಯೆ ಆಗ್ತದೆ. ಅನ್ಆರ್ಗನೈಸ್ಡ್ ಸೆಕ್ಟರ್ ಜನ ಕೆಲಸ ಕಳ್ಕೊಳ್ತಾ ಇದ್ದಾರೆ. ಅವ್ರಿಗೆ ನೀವು ಹೇಳೋ ಪ್ರಕಾರ ಡಿಸ್ಟ್ರಿಕ್ಟ್ ಪ್ರಕಾರ PPP ಏನಿದೆ, ಪರ್ಚೇಸಿಂಗ್ ಪವರ್ ಪ್ಯಾರಿಟಿ ಪ್ರಕಾರ ಅವ್ರಿಗೆ ಆಗ್ತಾ ಇಲ್ಲ. ನಾವೇನ್ ಥಿಂಕ್ ಮಾಡಿವಿ ಅಂದ್ರೆ, ಬೆಳಿಗ್ಗೆ 2 ಇಡ್ಲಿ ವಡೆ, ಮಧ್ಯಾಹ್ನ ಒಂದು ಅನ್ನ ಸಾಂಬಾರು ತಿಳಿ ಸಾರು ತಿನ್ಬೇಕು, ರಾತ್ರಿ ಒಂದು ತಿನ್ ಮಲಗಿದ್ರೆ ಅವನು ಆರಾಮಾಗಿದ್ದಾನೆ ಅಂತ. ಹಂಗಲ್ಲ, ನಮ್ಗೆ ಹೌಸಿಂಗ್ ಬೇಕು. ಈಗ ಕಪಡಾ ಅವ್ರ ಮಕಾನ್ ಆಮೇಲೆ ಸೇರಿಸಿದ್ದು, ಕಪಡಾ ಅವ್ರ ಮಕಾನ್ ಮೇಲೆ ನಾನು ಒಂದು ಅಂದ್ರೆ ಹೆಲ್ದಿ ಆಗಿದ್ಲಿ ಜೀವನ ಲೀಡ್ ಮಾಡಕ್ಕೆ ನನಗೆ ಬೇಕಲ್ವಾ ಎಲ್ಲ ಸವಲತ್ತುಗಳು. ಶ್ರೀಮಂತಿಗೆ ಏನ್ ಸವಲತ್ತು ಅದ್ರ ಮಿನಿಮಮ್ ಸವಲತ್ತು ನನಗೆ ಬೇಕಲ್ವಾ. ಅಲ್ಲ, ಒಂದು ಕ್ಲಾರಿಫಿಕೇಶನ್ ಹೇಳೋದು ಒಂದೇ, PPP ಅಂದ್ರೆ ಪರ್ಚೇಸಿಂಗ್ ಪವರ್ ಪಾರಿಟಿ ಹೇಗೆ ಅಂತ ಹೇಳಿದ್ರೆ, ಈಗ ನಿಮಗೆ ಡಾಲರ್ಗೆ 68 ರೂಪಾಯಿ ಇದೆ, PPP ಪ್ರಕಾರ 15 ರೂಪಾಯಿ ಬರುತ್ತೆ. ಯಾಕಂದ್ರೆ ಇಲ್ಲಿ ಅದೇ ದುಡ್ಡಲ್ಲಿ ನಾನು ನೀವು ಕೇಳಿದ ಪ್ರಶ್ನೆಗೆ ಪರಿಹಾರಗಳೇನು ಅದು ಬಹುಮುಖ್ಯವಾಗಿ ನೀವು ಬರ್ತಾ ಇರೋದು. ಇದಕ್ಕೆ ಪರಿಹಾರಗಳು ಸರ್ಕಾರದ ಮಧ್ಯಪ್ರವೇಶ, ಗೌರ್ಮೆಂಟ್ಸ್ ಇಂಟರ್ವೆನ್ಷನ್. ನೋಡಿ, 2 ಕಾರ್ಯಕ್ರಮಗಳು ಇತ್ತೀಚಿನ ದಿನಗಳಲ್ಲಿ ಒಂದಷ್ಟು ಅಸಮಾನತೆಯನ್ನ ಮತ್ತೆ ಈ ನೀವು ಲಿಂಗ ಆಧಾರಿತ ಅಸಮಾನತೆ ಏನಿದೆ, ಸ್ಯಾಲರಿ ಅಸಮಾನತೆಯನ್ನ ತೊಡಿತು. ಒಂದು ಮಹಾತ್ಮ ಗಾಂಧಿ ನರೇಗಾ ಸ್ಕೀಮ್, ಇನ್ನೊಂದು ರಾಜ್ಯದಲ್ಲಿ ಅನ್ನಭಾಗ್ಯ. ಇವೆರಡೂ ನಾವು ಇವತ್ತು ನಮ್ಗೆ ಏನೋ ಒಂದಷ್ಟು ಇವತ್ತಿನ ಖರ್ಚು ಕಳೆದಿದೆ, ಇವತ್ತಿನ ಸಮಸ್ಯೆ ಕಳೆದಿದೆ ಅಂದಾಗ ಅವನು ನಾಳೆ ಉದ್ಯೋಗಕ್ಕೆ ಹೋಗುವಾಗ ಹಿ ವಿಲ್ ಬಿ ಏಬಲ್ ಟು ಡಿಮ್ಯಾಂಡ್ ಮಿನಿಮಮ್ ವೇಜಸ್. ಈ ನರೇಗಾ ಮತ್ತೆ ಅನ್ನಭಾಗ್ಯ ಈ ತರಹದ ಸ್ಕೀಮ್ಗಳನ್ನ ಒಂದು ತಾತ್ಕಾಲಿಕವಾಗಿ ಅಸಮಾನತೆಯನ್ನ ಕಳೆಯೋದಿಕ್ಕೆ ಸರ್ಕಾರಗಳು ಇಂಟರ್ವೆನ್ಷನ್ ಆಗಬೇಕು. ಮತ್ತೆ ಜಾಬ್ಸ್ ಕ್ರಿಯೇಷನ್ಗೆ ಏನು ವೆಲ್ ಪೇಯ್ಡ್ ಜಾಬ್ಸ್, ಒಂದು ಸರ್ಕಾರವೇ ಇವತ್ತು ನೋಡಿ, ಬೀದರ್ ಅಂತ ಜಿಲ್ಲೆನಲ್ಲಿ ಒಂದು ಗೌರ್ಮೆಂಟ್ ಮೆಡಿಕಲ್ ಕಾಲೇಜ್ ಇದೆ. ಆದರೆ ಬೀದರ್ ಜಿಲ್ಲೆಯ ಹುಮ್ನಾಬಾದ್ ತಾಲೂಕಲ್ಲಿ ನಾನು ಇತ್ತೀಚೆಗೆ ಒಂದು ಲೇಖನ ಬರೆಯುವಾಗ ಅದನ್ನ ತಿಳ್ಕೊಂಡಿದ್ದೆ, ಒಬ್ಬರು ಸರ್ಕಾರಿ ಗೈನಕಾಲಜಿಸ್ಟ್ ಇಲ್ಲ. ಇಡೀ ಹುಮ್ನಾಬಾದ್ ತಾಲೂಕಲ್ಲಿ ಒಂದು ಸರ್ಕಾರಿ ಪ್ರಸೂತಿ ತಜ್ಞೆ ಇಲ್ಲ. ಇಡೀ ಸಾರ್ವಜನಿಕರು ಇಡೀ ಗೌರ್ಮೆಂಟ್ ಹಾಸ್ಪಿಟಲ್ ಹೋಗುವಂಥವ್ರು ಪ್ರೈವೇಟ್ ಹಾಸ್ಪಿಟಲ್ಗೆ ಹೋಗ್ಬೇಕು, ಕುಯಿಸ್ಕೊಂಡೇ ಬರಬೇಕು. ಹೀಗಾಗಿ ಇಂತಹದ್ರಲ್ಲಿ ಜಾಬ್ ಕ್ರಿಯೇಷನ್ ಸರ್ಕಾರದ ಪ್ರಯಾರಿಟೀಸ್ ಚೇಂಜ್ ಆಗಬೇಕು. ಇವತ್ತು ಬ್ರಿಡ್ಜ್ ಕಟ್ಟೋದ ಇನ್ನೊಂದು ಅಲ್ಲ, ಮೊದಲು ನೀವು ಎಜುಕೇಶನ್, ಹೆಲ್ತ್ ಕೇರ್, ಜಾಬ್ ಕ್ರಿಯೇಷನ್ ಈ ಮೂರಕ್ಕೂ ನಮ್ಮ ಅಂದ್ರೆ ಭಾರತದ ಬಡವ ಉಪವಾಸ ಇರ್ತಾನೆ, ಬಟ್ ಗೌರವಯುತ ಜೀವನ ಇಲ್ಲ ಅವನಿಗೆ, ಘನತೆಯಿಂದ ಬದುಕ್ತಾನೆ, ಸ್ಟಮ್ಮಲ್ಲಿ ಬದುಕ್ತಾನೆ. ಅದು ಯಾವುದೋ ಒಂದು ಪೈಪ್ ಇರುತ್ತಲ್ಲ, ಇನ್ನು ನೀರಾವರಿ ಯೋಜನೆ ಪೈಪಲ್ಲಿ ಅಡಿಗೆ ಮಾಡ್ತಾನೆ, ಪೈಪಲ್ಲಿ ಮಗುವಿಗೆ ಡ್ರೆಸ್ ಮಾಡ್ತಾನೆ ನಮ್ಮ ದೇಶದ ಒಬ್ಬ ಮಹಿಳೆ. ಆದ್ರೆ ಇಂತ ಒಂದು ಸ್ಟ್ಯಾಂಡರ್ಡ್ ಲೈಫ್ ಅನ್ನು ಇವತ್ತು ನಮ್ಮ ರಾಜ್ಯ ಆಗ್ಲಿ ನಮ್ಮ ದೇಶ ಆಗ್ಲಿ ಬಡ ದೇಶ ಬಡ ರಾಜ್ಯ ಅಲ್ಲ. ಆದ್ರೆ ಒಂದಷ್ಟು ಭಾಗದಷ್ಟು ಜನರನ್ನ ನಾವು ಕಡ್ಡಾಯವಾಗಿ ಬಡವರಾಗೆ ಇಟ್ಟಿದ್ದೀವಿ. ಅದಕ್ಕೆ ಕಾರಣ ಸರ್ಕಾರದ ಪಾಲಿಸಿಗಳು ಮತ್ತೆ ಇಲ್ಲಿರುವಂತಹ ಒಂದು ರಾಜಕೀಯ ವ್ಯವಸ್ಥೆ. ಇವೆರಡನ್ನು ಬರೀ ಕಾರ್ಪೊರೇಟ್ ವ್ಯವಸ್ಥೆಗಳು. ಕಾರ್ಪೊರೇಟ್ ಇಂದಿರಾ ಗಾಂಧಿ ಒಂದು ಪೆನ್ ಅಲ್ಲಿ ಪೆಪ್ಸಿ, ಕೋಕಾ ಕೋಲಾ ಎಲ್ಲ ಬಂದ್ ಮಾಡ್ಬಿಟ್ಟಿದ್ರು. ಒಂದು ಪೆನ್, ಒಂದು ಸಿಗ್ನೇಚರ್ ಅಲ್ಲಿ ಇಲ್ಲ, ಇವಾಗ ಬಂದ್ ಮಾಡ್ಲಿ ಅಂತ ಹೇಳ್ತಾ ಇಲ್ಲ. ಅದೇ ಸರ್ಕಾರಗಳು ಅದೇ ಒಂದು ಕಾನೂನು ತಂದು, ನರೇಗಾ ಸ್ಕೀಮ್ಗಳನ್ನ ತಂದು, ಅನ್ನಭಾಗ್ಯ ಸ್ಕೀಮ್ಗಳನ್ನ ತಂದು ಸರ್ಕಾರವ ಮನಸ್ಸು ಮಾಡಬೇಕು. ಇಲ್ಲಿ ರಾಜಕೀಯ ಇಚ್ಛಾಶಕ್ತಿ ನಿಜಕ್ಕೂ ಅದು ಆಯ್ತು ಅಂದ್ರೆ ನಮ್ಮ ರಾಜ್ಯದಲ್ಲಿ ಈ ಅಸಮಾನತೆಗಳು ಏನಂತ ಇದೀವಿ, ಸಾಮಾಜಿಕ ಅಸಮಾನತೆಗೆ ಇವತ್ತು ಮೀಸಲಾತಿ, ಇನ್ನೊಂದು ಬೇರೆ ಬೇರೆ ಇದೆ. ಆರ್ಥಿಕ ಅಸಮಾನತೆಗೆ ಇವತ್ತು ಮುಖ್ಯಮಂತ್ರಿಗಳು, ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳು 10-12 ಏನು ಬಜೆಟ್ಗಳು ತಂದ್ಬಿಟ್ಟು ದಾಖಲೆ, ಗಿನ್ನಿಸ್ ದಾಖಲೆ, ಅದೇನು ಗಿನ್ನಿಸ್ ಆಗಲ್ಲ, ಆದ್ರೆ ಗಿನ್ನಿಸ್ ದಾಖಲೆ ಅನ್ನೋ ತರ ಮಾಡ್ಬಿಟ್ಟಿದ್ದಾರೆ. ಆದರೆ ಅವರ ವಿಷನ್ ಏನಿದೆ, ರಾಜ್ಯದಲ್ಲಿನ ಆರ್ಥಿಕ ಸಾಮಾಜಿಕ ಅಸಮಾನತೆ ಬಗ್ಗೆ ಅವ್ರು ಏನು ಕೆಲಸ ಮಾಡೋದು ಬೇಕಾಗಿಲ್ಲ, ಆದ್ರೆ ಆರ್ಥಿಕ ಅಸಮಾನತೆಯನ್ನ ಕಡಿಮೆ ಮಾಡೋದಕ್ಕೆ ಅವರ ಕಾರ್ಯಕ್ರಮಗಳು. ಇಂಟರ್ನ್ಯಾಷನಲ್ ಲೇಬರ್ ಆರ್ಗನೈಸೇಷನ್ ಪ್ರಕಾರ ಇವತ್ತು ಕೂಡ ಭಾರತದಲ್ಲಿ ಹೆಚ್ಚು ಕಮ್ಮಿ 6 ಮಿಲಿಯನ್ ಮಕ್ಕಳು ಬಾಲ ಕಾರ್ಮಿಕರಿದ್ದಾರೆ. ನಮ್ಗೆ ಅದು ಮಾಡೋಕ್ಕಾಗ್ತಲ್ಲ. 60 ಲಕ್ಷ ಬಾಲ ಕಾರ್ಮಿಕರಿದ್ದಾರೆ. ಮತ್ತೊಂದು ಕಡೆ ಹಳ್ಳಿ ಭಾಗದಲ್ಲಿ ಇವತ್ತು ಕೂಡ ಅನ್ಸ್ಕಿಲ್ಡ್ ವರ್ಕರ್ಸ್ಗೆ ಜಾಬ್ ಇಲ್ಲ. ಅವರೆಲ್ಲ ಜಮೀನಾಗೆ ಕೆಲಸ ಮಾಡಬೇಕು, ಇಲ್ಲ ಅಂದ್ರೆ ಎಲ್ಲಾದ್ರೂ ನಾವು ಗಾರೆ ಕೆಲಸ ಅಂತೀವಿ. ಅನ್ಸ್ಕಿಲ್ಡ್ ಇರೋದ್ರಿಂದ ನೀವು ಎಂಪ್ಲಾಯ್ಮೆಂಟ್ ಜನರೇಷನ್ ಇಲ್ಲ ಅಂತಂದ್ರೆ ಆತನ ಆದಾಯ ಬರೋದಿಲ್ಲ. ಇಲ್ಲ ಅವನಿಗೆ ಈ ಸ್ಕೀಮ್ಗಳೇ ಯಾವುದೋ ಮೋದಿ ಕೊಡೋ 6,000, ಸಿದ್ದರಾಮಯ್ಯ ಕೊಡೋ ಅನ್ನಭಾಗ್ಯ, ನಾಳೆ ಇನ್ನೊಬ್ಬ ಕೊಡುವಂತ ಮತ್ತೊಂದು ಭಾಗ್ಯಗಳು. ನಾನು ಹೇಳೋದು ಭಾಗ್ಯದ ಜನರ ಪರ ಇರೋ ನಾವು ಇರೋದಲ್ಲ. ನೀವು ಎಷ್ಟು ದಿವಸ ಅಂತ ಹಿಂಗೆ ಕೊಡ್ತದ್ರೆ ಇಂದಿರಾ ಗಾಂಧಿ ಅನ್ನೋದು ಸ್ಕಿಲ್ ಡೆವಲಪ್ಮೆಂಟ್, ಇಂದಿರಾ ಗಾಂಧಿ ಗರೀಬ್ ಹಟಾವ್ ಸ್ಕೀಮ್ಗಳನ್ನ ಯಾವ್ಯಾವ ಪಕ್ಷಗಳು ಚಿಹ್ನೆಯಲ್ಲಿ ಬರ್ತಾರೋ ಅದು ಹಂಗೆ ಕಂಟಿನ್ಯೂ ಆಗುತ್ತೆ. ಇದು ನನಗೆ ಬಡತನ ನಿರ್ಮೂಲನ, ಬಡವರ ನಿರ್ಮೂಲನ ಅಂತ ಅರ್ಥ ಆಗ್ತಲ್ಲ.
ಈಗ ಬೇಸಿಕಲಿ ನಾವು ಮಾತಾಡ್ತಿರೋದ್ರ ಒಟ್ಟೆ ಏನು ಅಂತಂದ್ರೆ ಕ್ವಾಲಿಟಿ ಎಜುಕೇಶನ್ ಅನ್ನ ಬಹುಶಃ ಕೊಟ್ಟಿದ್ದಿದ್ರೆ ಇಷ್ಟು ವರ್ಷ 68 ವರ್ಷಗಳಲ್ಲಿ ಕ್ವಾಲಿಟಿ ಎಜುಕೇಶನ್ ಬಂದಿದ್ರೆ ಬಹುಶಃ ಭಾರತ ಈ ಸ್ಥಿತಿಲಿ ಇರ್ತಿರ್ಲಿಲ್ಲ ಅನ್ನುವಂಥದ್ದು. ಈಗ ಈಗಲೂ ಕಾಲ ಮಿಂಚಿಲ್ಲ. ನಾನು ಹೇಳೋದು ಬೇಸಿಕ್ ಆಗಿ ಪ್ರೈಮರಿ ಎಜುಕೇಶನ್ ಬಿಡುವನ್ನ ನಾವು ಸದೃಢ ಎಜುಕೇಶನ್ ನ್ಯಾಷನಲೈಸೇಷನ್ ಆಗ್ಲಿ ಬಿಡಿ, ಮಾಡಲೇ ಬಿಡಿ. ಮಾಡಬೇಕಾದ್ರೆ ಎಲ್ಲರೂ ಕೂಡ ಸೂಸೈಡ್ ಮಾಡ್ಕೊಂಡ್ಬಿಡ್ತಾರೆ. ಎಲ್ಲ ದೊಡ್ಡ ದೊಡ್ಡ ಪೊಲಿಟಿಷಿಯನ್ಸ್ ಹತ್ರ ಒಳ್ಳೊಳ್ಳೆ ಸ್ಕೂಲ್ಗಳಿದೆ, ಒಳ್ಳೊಳ್ಳೆ ಕಾಲೇಜ್ ಇದೆ, ಒಳ್ಳೆ ಇಂಜಿನಿಯರಿಂಗ್ ಕಾಲೇಜ್ ಇದೆ, ಇಂಜಿನಿಯರಿಂಗ್ DMD ಯೂನಿವರ್ಸಿಟಿ ಮ್ಯಾನೇಜ್ಮೆಂಟ್ ಎಲ್ಲ ಇದಾವೆ. ಹಂಗಾಗಿ ಅವ್ರು ಯಾರು ಮಾಡೋದಿಲ್ಲ. ನಾವು ಈಗಲೂ ಕೂಡ ಆಪ್ಟಿಮಿಸ್ಟಿಕ್ ಆಗಿ ಏನು ಹೇಳೋದು ಅಂತಂದ್ರೆ ದಯವಿಟ್ಟು ಬೇಸಿಕ್ ಎಜುಕೇಶನ್ ಕೊಡಿ. ಆಮೇಲೆ ಇನ್ನೊಂದೇನಂತಂದ್ರೆ ಇವೆಲ್ಲವೂ ತಾತ್ಕಾಲಿಕವನ್ನ ಆ ಕ್ಷಣಕ್ಕಾಗತ್ತೆ. ಲಾಂಗ್ ಟರ್ಮ್ ಮೆಜರ್ ಅನ್ನ ಕೊಟ್ಟು ಬೇಸಿಕ್ ಆಗಿ ಅವ್ರಿಗೆ ಎಂಪ್ಲಾಯ್ಮೆಂಟ್ ಅನ್ನ ಕೊಟ್ಟು ಎಜುಕೇಶನ್ ಕೊಡಿ. ಅದು ಮ್ಯಾನ್ ಪವರ್ ಪ್ಲಾನಿಂಗ್ ಹಂಗೆ ಮಾಡ್ಕೊಂಡ್ ಬಂದ್ಬಿಡೋದು. ಮ್ಯಾನ್ ಪವರ್ ಪ್ಲಾನಿಂಗ್ ಮಾಡ್ಕೊಂಡ್ ಬಂದ್ರೆ ಒಳ್ಳೆ ಎಜುಕೇಶನ್ ಇಂದ ಒಳ್ಳೆ ಕೆಲಸ. ಲಾಸ್ಟ್ ಟೈಮ್ ಒಂದು 2-3 ಸಲ ಈ ನೀತಿ ಇದ್ರ ಬಗ್ಗೆ ಡಿಮಾನಿಟೈಸ್ ಬಗ್ಗೆ ಮಾತಾಡ್ತಾ ಇದ್ರಿ. ತುಂಬಾ ಜನ ಹಾಸ್ಪಿಟಲ್ ಬಂದಿಲ್ಲ ಅಂತ ಹೇಳ್ಬಿಟ್ರೆ ಅಂತ ಅರ್ಥ ಅಲ್ಲ, ಅದು ಬರಕ್ ಆಗ್ತಾ ಇಲ್ಲ. ಅಂದ್ರೆ ನಮ್ಮಲ್ಲಿ ಏನಾಗಿದೆ ಅಂದ್ರೆ ನಾನು ಹೇಳಿದೆ, ನಮ್ಮಲ್ಲಿ ಭಾರತದ ಜನರ ಪರಿಸ್ಥಿತಿ ಅಂದ್ರೆ ಕರ್ಮಯೋಗ ನಮ್ದು. ನೀನು ಕರ್ಮ ಮಾಡ್ತಾ ಇರೋ ದೇವ್ರು ಪಾಲಿಸ್ತಾನೆ. ಆಮೇಲೆ ನಮ್ಗೆ ಏನಾದ್ರೂ ಕೆಟ್ಟದ್ದಾದ್ರೆ ದೇವ್ರ ಕೊಡುಗೆ. ನಾನು ಬಡವ ಆಗಿಟ್ಟಿದ್ರೆ ದೇವ್ರು ನಾನು ಏನೋ ಪೂರ್ವಜನ ಪಾಪ, ಶ್ರೀಮಂತನಾಗಿದ್ರೆ ಅವನ ಪೂರ್ವಜನ ಪುಣ್ಯ. ಈ ಭಾರತದಲ್ಲಿ ಇದೊಂದು ಅಪಾಯಕಾರಿ ಬೆಳವಣಿಗೆ ಅಲ್ಲ. ಈ ಸಾರಿ ನ್ಯಾಷನಲ್ ಜಿಯೋಗ್ರಾಫಿಕಲ್ಲಿ ಈ ಸಾರಿ ಫೆಬ್ರವರಿ ಇಶ್ಯೂ ಅಲ್ಲಿ ಬಂದಿದೆ. ಅದರಲ್ಲಿ ಜಗತ್ತಿನಲ್ಲಿ ವಿಧವೆಯರನ್ನು ನೋಡುವ ರೀತಿ ಅಂತ ಒಂದು ಆರ್ಟಿಕಲ್ ಇದೆ, ಬಹಳ ಚೆನ್ನಾಗಿದೆ. ಒಂದು ದೊಡ್ಡ ದೇಶ ಅನ್ಬೇಕಾದ್ರೆ ವಿಧವೆಯರ ಸ್ಥಾನಮಾನ ಏನು, ಆ ಫೋಟೋಗಳು ಹಾಕಿದ್ದಾರೆ ಬೃಂದಾವನದಲ್ಲಿ. ಯಾರೂ ನಮ್ಮ ದೇಶ ಅದೇ ಭಾರತದ ಬ್ಯೂಟಿ ಅಂತ ಹೇಳ್ತಾರೆ ಕೆಲವರು. ನಂಬಿಕೆಗಳು, ಸಮಸ್ಯೆಗಳು ಆ ಥರ. ಆಮೇಲೆ ಈ ಸೋಶಿಯೋ ಕಲ್ಚರಲ್ ಫ್ಯಾಕ್ಟರ್ಸು ಕೂಡ ಅವು ನಮ್ಮಲ್ಲಿ ಹೆಜಿಮನಿ ಅಂದ್ರೆ ಏನು ಹೇಳಿ, ಗ್ರಾಮ್ಚಿಯ ಹೆಜಿಮನಿ ಅಂದ್ರೆ ಏನು ಅಂದ್ರೆ ಯಾರು ತುಳಿತಕ್ಕೆ ಒಳಪಟ್ಟಿರ್ತಾನೋ ಅವನು ತುಳಿಸಿಕೊಳ್ಳುವನ ಜೊತೆ ಕೋಪರೇಟ್ ಮಾಡ್ತಾನೆ. ಕೋಪರೇಟ್ ಮಾಡ್ಬೇಕು. ಆ ರೀತಿಯ ಕಲ್ಚರ್ ಕೋಪರೇಟ್ ಮಾಡ್ತಾನೆ. ಮಾಡೋ ತರ ಮನಸ್ಸಿನ ಕ್ಯಾರೆಕ್ಟರ್ ಅಂತ ನಮ್ಮ he participates in the operation. So ಆ ಕಲ್ಚರ್ ಕೂಡ ಇದೆ ನಮ್ಮ. ಏನಂದ್ರೆ ಇದನ್ನೇ ಮಾತಾಡುವಂತಹ ಮಾಧ್ಯಮಗಳು ನೀವು ಯಾವುದನ್ನ ಇವು ಕರ್ಮ ಸಿದ್ಧಾಂತ ಅಥವಾ ಕರ್ಮಯೋಗ ಸಿದ್ಧಾಂತ ಅಂತಿರೋ ಆ ಕರ್ಮ ಸಿದ್ಧಾಂತವನ್ನು ಪ್ರಾಪಗೇಟ್ ಮಾಡ್ತಾರೆ. ಅದನ್ನ ಮೀರುವಂತಹ ಎಲ್ಲ ಮಿಕ್ಸ್ ಇದೆ. ಇಂಡಿಯಾ ಅಂದ್ರೆ ಒಂಥರ ಇಲ್ಲ, ನಾಸ್ತಿಕವಾದಿಗಳಿದ್ರೆ ಆಸ್ತಿಕವಾದಿಗಳಿದ್ರೆ ಎಲ್ಲ ತರದಿದೆ. ನಾನು ಹೇಳೋದಂದ್ರೆ ಇವತ್ತು ಭಾರತದಲ್ಲಿ ಏನಾಗಿದ್ರು ಒಂದು ನಾನು ಮುಗಿಸ್ಬಿಡ್ತೀನಿ. ಇವತ್ತು ನೀನು ಬಡವ ಮಡಗದಂಗಿರು, ನೀವು ಹೇಳ್ದಂಗೆ ನೀವು ಅಡ್ಜಸ್ಟ್ ಮಾಡ್ಕೊಂಡಿರು. ನೀನು ಬಡತನಕ್ಕೆ ನೀನೇ ಹೊಣೆ, ನಿನ್ನ ಬಡತನಕ್ಕೆ ಪೂರ್ವ ಜನ್ಮದ ಪಾಪ, ನಿನ್ನ ಈ ಎಲ್ಲಾ ಸ್ಥಿತಿಗೂ ನಿನ್ನ ಮಕ್ಕಳು ಕೂಡ ನಿನ್ನ ಹಿಂದೆ ಪಾಪ ಮಾಡಿರ್ಬೇಕು, ಅದಕ್ಕೆ ನಿಮ್ಮ ಮಗನಿಗೆ ಈ ತರ ಕಾಡ್ತಾ ಇದೆ. ಇದು ಭಾರತದ ಬಹಳ ದೊಡ್ಡ ದಾರಿದ್ರ್ಯ, ಇದು ನಿಜವಾದ ದಾರಿದ್ರ್ಯ ಭಾರತ. ಇದು ಬಡತನ ನೀರು ಈ ಮನಸ್ಥಿತಿ ಚೇಂಜ್ ಆಗ್ಬಿಟ್ಟು ಎಕನಾಮಿಕಲ್ ಈಕ್ವಾಲಿಟಿ ಬಂದಿದೆ ಹೋದ್ರೆ ನೀವು ಸೋಷಿಯಲ್ ಈಕ್ವಾಲಿಟಿ ಅಥವಾ ಬೇರೆ ತರದ ಈಕ್ವಾಲಿಟಿ ಯಾವಕ್ಕೂ ಅರ್ಥ ಅಲ್ಲ ರವಿ. ಹೌದು, ಇದು ಬಹಳ ಸ್ಪಷ್ಟವಾಗಿ. ಆದರೆ ಅದೇ ಸಂದರ್ಭದಲ್ಲಿ ಜನಕ್ಕೆ ತಾವು ಚುನಾವಣಾ ಸಂದರ್ಭದಲ್ಲಿ ಅವರು ಆಕ್ಟಿವ್ ಆಗಲಿಲ್ಲ ಅಂದ್ರೆ ಒಂದು ಮಾತಿದೆ, ಎಟರ್ನಲ್ ವಿಜಿಲೆನ್ಸ್ ಇಸ್ ದ ಪ್ರೈಸ್ ಆಫ್ ಲಿಬರ್ಟಿ ಅಂತ. ಪ್ರಜಾಪ್ರಭುತ್ವದಲ್ಲಿ ಜಾಗೃತರಾಗಿರ್ಬೇಕು. ಹಾಗಾಗಿ ಅವರ ಅಜ್ಞಾನ, ಅವರ ಮೌಢ್ಯ ಅಥವಾ ಈ ಕರ್ಮ ಇವ್ಯಾವ ಅವರನ್ನ ರಕ್ಷಣೆ ಮಾಡೋದಿಲ್ಲ. ಅವರ ಎಚ್ಚೆತ್ತ ಸ್ಥಿತಿನೇ ಅವರನ್ನ ರಕ್ಷಣೆ ಮಾಡೋದು ಜನ. ಹಾಗಾಗಿ ಇಂಥ ವಿಚಾರಗಳಲ್ಲಿ ಹೆಚ್ಚೆಚ್ಚು ಆಸಕ್ತಿ ತೋರಿಸಬೇಕು. ದೇವಸ್ಥಾನಕ್ಕೆ ಹೋಗೋದಕ್ಕಿಂತ ಮುಖ್ಯವಾಗಿ ಚುನಾವಣೆಯಲ್ಲಿ ಅವರ ಗ್ರಾಮ ಪಂಚಾಯತಿಯಲ್ಲಿ, ಅವ್ರ ತಾಲೂಕ್ ಪಂಚಾಯತಿಯಲ್ಲಿ ಏನಾಗ್ತಿದೆ ಅಂತ ಸ್ವಲ್ಪ ಗಮನ ಕೊಟ್ಟರೆ ಬಡವರ ಜೀವನ ಬಹಳ ಉತ್ತಮವಾಗಿ ಉದ್ಧಾರ. ಖಂಡಿತವಾಗಿ ರವಿಕೃಷ್ಣ ಒಡೆಯರ್, ರಘುವರೆ ಮತ್ತೆ ಕೇಶವರ ತಾವು ಮಹತ್ವ ಚರ್ಚೆ ಬಗ್ಗೆ, ಯಾಕಂದ್ರೆ ಇದು ಬಹಳ ಜನಕ್ಕೆ ಇಡ್ಸಲ್ಲ, ಆದ್ರೆ ಇದು ಬಹಳ ಮಹತ್ವದ. ಯಾಕಂತಂದ್ರೆ ಇಂಥ ವಿಚಾರಗಳು ನಮ್ಮ ಜನಕ್ಕೆ ರೀಚ್ ಆಗದೆ ಹೋದ್ರೆ ನಿಜವಾಗ್ಲೂ ಏನಾಗ್ತದೆ ಗೊತ್ತಾಗ್ತಾ ಇಲ್ಲ. ಕರ್ಮದ ಮೇಲೆ ನಂಬಿಕೆ ಉಳ್ಕೊಂಡು ಹಂಗೆ ಹೋಗ್ತೀರಿ. ಯಾಕಂತಂದ್ರೆ ಒಂದಿದೆ, ಉಳ್ಳವರು ಶಿವಾಲಯ ಮಾಡೋರಯ್ಯ ನಾನೇನು ಮಾಡಲಿ ಬಡವನೇ ಅಂತ. ಯಾಕಂದ್ರೆ ಭಾರತದಲ್ಲಿ ಬಡವರೇ ಜಾಸ್ತಿ ಇರೋದ್ರಿಂದ ಬಡವರೆಲ್ಲರೂ ಕೂಡ ದೇವರು ದೀನರು ಅನ್ಕೊಂಡು ಹಂಗೆ ಸಾಯ್ತಾ ಇರ್ತಾರೆ. ಶ್ರೀಮಂತರು 1 ಲಕ್ಷ ಕೋಟಿ, 2 ಲಕ್ಷ ಕೋಟಿ, 3 ಲಕ್ಷ ಕೋಟಿ, 10 ಲಕ್ಷ ಕೋಟಿ ಅವರು ಆದಾಯ ಹಂಗೆ ಏರ್ತದೆ. ಮೋದಿ ಅವರು ಜೊಡ್ಡದಾಗ ಭಾಷಣ ಹೊಡಿತಾನೆ ಇದ್ದಾರೆ. ಅವ್ರು ಹೇಳಿದ್ದೇನೆಂದ್ರೆ ಇದು ನಾವು ಬಡತನ ನಿರ್ಮೂಲನೆ ಮಾಡ್ತೀವಿ ಅಂತ ಹೇಳಿದ್ರೆ 2.5-3 ವರ್ಷದಿಂದ. ಇವತ್ತು ಕೂಡ ಅವ್ರು ಬಂದಾಗಲಿಂದಲೂ ಕೂಡ 7% ಶ್ರೀಮಂತರೇ ಆಗಿರೋ ಹೊರತಾಗಿ ಕಮ್ಮಿ ಆಗ್ತಾ ಇಲ್ಲ. ಸೊ ಹಾಗಾಗಿ ಆ ಒಂದು ಸ್ಥಾನದಲ್ಲಿ ಕಾಂಗ್ರೆಸ್ ಬರಲಿ, ಬಿಜೆಪಿ ಬರಲಿ, ಜನತಾದಳ ಬರಲಿ, ಯಾರು ಬಂದರೂ ಕೂಡ ಉಳ್ಳವರ ಪರ ಪಾಲಿಸಿಗಳು ಬರೋದನ್ನ ಯಾರೂ ನಿಲ್ಸಕ್ಕಾಗಲ್ಲ ಅನ್ನುವಂಥದ್ದು ಆಕ್ಸ್ಫ್ಯಾಮ್ ರಿಪೋರ್ಟ್ ಬೆತ್ತಲೆ ಮಾಡಿದೆ, ಬಹಿರಂಗಗೊಳಿಸಿದೆ. ಮುಂದಿನ ವರ್ಷ ಕೂಡ ಇದು ಬದಲಾವಣೆ ಆಗಲ್ಲ ಅಂತ ಹೇಳ್ತೀವಿ. ಇವತ್ತಿನ ವಿಶೇಷ ಚರ್ಚೆ ಮುಗಿಸ್ತಾ ಇದ್ದೀನಿ. ಸುದ್ದಿ ಟಿವಿ, ನಾವು ಸುಳ್ಳು ಹೇಳಲ್ಲ.